ಗ್ರಾಮ ರಾಜ್ಯದಿಂದ ರಾಮರಾಜ್ಯದೆಡೆಗೆ ಎಂಬ ಸಂಕಲ್ಪದೊಂದಿಗೆ ಆರಂಭವಾದ ಗ್ರಾಮ ರಾಜ್ಯ ಸಂಸ್ಥೆ 15 ವರ್ಷಗಳ ಸಾರ್ಥಕ ಪಯಣವನ್ನ ಪೂರ್ಣಗೊಳಿಸಿ ಇನ್ನಷ್ಟು ಶಕ್ತಿಯುತವಾಗಿ ಬೆಳೆಯುವ ಹಾದಿಯಲ್ಲಿ ಹೆಜ್ಜೆ ಇಟ್ಟಿದೆ. ನಾಡಿನ ಎಲ್ಲಾ ಅಡುಗೆ ಮನೆಗಳು ವಿಷಮುಕ್ತವಾಗಬೇಕು ಎನ್ನುವ ಯೋಚನೆಯಿಂದ ಆರಂಭವಾದ ಈ ಸಂಸ್ಥೆ ಸಹಸ್ರಾರು ಅಡುಗೆ ಮನೆಗಳನ್ನ ಈಗಾಗಲೇ ತಲುಪಿದೆ. ನಿಜ ಅರ್ಥದ ನೈಸರ್ಗಿಕ ಉತ್ಪನ್ನಗಳನ್ನ ಮನೆ ಮನೆಗೂ ಪೂರೈಸುವ ಸಂಸ್ಥೆ ಎಂಬ ನಂಬಿಕೆಯನ್ನ ಭದ್ರವಾಗಿಸಿಕೊಂಡಿದೆ. ಪ್ರತಿ ವಾರವೂ ಒಬ್ಬ ಸಾಧಕರನ್ನ ಸಂಧಿಸಿ ಅವರೊಂದಿಗೆ ಮಾತನಾಡ್ತಾ ನಮ್ಮ ಮನೆಯಲ್ಲೂ ವಿಷಮುಕ್ತ ಅಡುಗೆ ಮನೆಯನ್ನ ಮಾಡೋದಕ್ಕೆ ಸೂಕ್ತವಾದ ದಾರಿ ಕಂಡುಕೊಳ್ಳೋಣ. ಇದು ವಿಷಮುಕ್ತ ಅಡುಗೆ ಮುಕ್ತ ಮಾತು. ನಮ್ಮ ಇಂದಿನ ಅತಿಥಿ ಹಿರಿಯ ವಿದ್ವಾಂಸರು, ಖ್ಯಾತ ಲೇಖಕರು ಮತ್ತು ವಾಗ್ಮಿಗಳಾದ ವಿದ್ವಾನ್ ಜಗದೀಶ್ ಶರ್ಮಾ ಸಂಪಾ ಅವರು ಆರೋಗ್ಯಪೂರ್ಣ ಅಡುಗೆ ಮನೆಯನ್ನ ನಿರ್ಮಿಸುವಲ್ಲಿ ಗ್ರಾಮರಾಜ್ಯ ಮಾಡುತ್ತಿರುವ ಈ ಕೆಲಸದ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ನಮಸ್ಕಾರ. ವಿಷಮುಕ್ತ ಅಡುಗೆ ಮುಕ್ತ ಮಾತು ಸರಣಿ ಕಾರ್ಯಕ್ರಮದ ಈ ಸಂಚಿಕೆಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾವು ವಿಷಮುಕ್ತ ಅಡುಗೆ ಮನೆಯತ್ತ ಹೇಗೆ ಸಾಗಬಹುದು ಅನ್ನೋದನ್ನು ತಿಳಿಯೋದಕ್ಕೆ ನಮ್ಮ ಜೊತೆ ಶ್ರೀಯುತ ಜಗದೀಶ್ ಶರ್ಮಾ ಸಂಪಾ ಅವರನ್ನು ಆಹ್ವಾನಿಸಿದ್ದೇವೆ. ನಮ್ಮ ಆಹ್ವಾನಕ್ಕೆ ಪ್ರೀತಿಯಿಂದ ಓಗೊಟ್ಟು ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರನ್ನ ಸ್ವಾಗತ ಮಾಡೋಣ. ನಮಸ್ಕಾರ. ನಮ್ಮ ಕಾರ್ಯಕ್ರಮಕ್ಕೆ ನಮಸ್ತೆ, ಸ್ವಾಗತ. ಮೊದಲಿಗೆ ನಮ್ಮ ಗ್ರಾಮ ರಾಜ್ಯದ 15 ವರ್ಷದ ಪ್ರಯಾಣವನ್ನು ನೀವು ಹತ್ತಿರದಿಂದ ನೋಡಿದವರು. ಈ ಪ್ರಯಾಣದ ಬಗ್ಗೆ ನಿಮ್ಮ ಅಭಿಪ್ರಾಯ ಯಾವ ಥರ ಆರಂಭದಲ್ಲಿ ಇತ್ತು ಮತ್ತು ಈಗ ಯಾವ ಥರ ಇದೆ, ಮುಂದೆ ಹೇಗೆ ಆಗಬೇಕು ಅನ್ನೋದು ನಿಮ್ಮ. ನಮಸ್ಕಾರ. ಗ್ರಾಮರಾಜ್ಯ ಪರಮಪೂಜ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳವರ ಒಂದು ಮಹತ್ವದ ಯೋಜನೆ ಅದು. ಆ ಸಂಕಲ್ಪ ಅವ್ರಿಗೆ ಬಹಳ ಹಿಂದಿನಿಂದಲೇ ಇತ್ತು. ಏನಂದರೆ, ಅಡಿಗೆ ಮನೆ ಕಲುಷಿತ ಆಗಿದೆ ಅನ್ನೋದು ಗೊತ್ತಾದಾಗ ಯಾರಿಗೇ ಆದ್ರೂ ಅದನ್ನು ಶುದ್ಧೀಕರಣ ಮಾಡಬೇಕು ಅನ್ನುವ ಆಸಕ್ತಿ ಹುಟ್ಕೊಳ್ಳುತ್ತೆ. ಅದು ಅವರಲ್ಲಿತ್ತು. ಅದಕ್ಕೊಂದು ಸಂಸ್ಥಾತ್ಮಕ ಸ್ವರೂಪ ಬಂದಿದ್ದು 15 ವರ್ಷದ ಹಿಂದೆ. ಅದಕ್ಕಿಂತ ಮೊದಲು ಸಹಜವಾಗಿ ಅವರು ತಮ್ಮ ಪ್ರವಚನಗಳಲ್ಲಿ ಅಥವಾ ಶಿಷ್ಯರ ಜೊತೆಗೆ ಮಾತುಕತೆಗಳಲ್ಲಿ ಆಹಾರ ವಿಷಮಯ ಆಗಿರೋದರ ಬಗ್ಗೆ ಮತ್ತು ಅದನ್ನು ಸರಿಪಡಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಗುರುಗಳು ಹೇಳ್ತಾನೆ ಇದ್ದರು. ಆ ಹಿನ್ನೆಲೆಯಲ್ಲೇ 2000 ಇಸ್ವಿಯಷ್ಟು ಹಿಂದೆ ದೇಸಿ ಗೋ ಸಂರಕ್ಷಣೆ, ದೇಸಿ ಗೋ ಸಂರಕ್ಷಣೆಯ ಅಂಶ ಬಂತಲ್ಲ. ಈಗ ದೇಸಿ ಗೋ ಸಂರಕ್ಷಣೆಯ, ಭಾರತೀಯ ಗೋವಂಶದ ಸಂರಕ್ಷಣೆಯ ಅಂಶ ಬಂದಿರೋದರ ಹಿನ್ನೆಲೆಯಲ್ಲಿ ಇದೆಲ್ಲವೂ ಇದ್ದೇ ಇದೆ ಅಂತ. ಗೋವು ಪೂಜ್ಯ, ಅದಕ್ಕಾಗಿ ರಕ್ಷಿಸಬೇಕು ಅನ್ನುವ ಒಂದು ಅಂಶ ಇದ್ದೇ ಇದೆ. ಆದರೆ ಅದರ ಜೊತೆಗೆ ಪರಮಪೂಜ್ಯ ಶ್ರೀ ಸಂಸ್ಥಾನದವರು ಅದನ್ನು ತೆಗೆದುಕೊಂಡಿದ್ದು ಮತ್ತು ಜನರ ಹತ್ರ ಮಾತಾಡ್ತಾ ಹೋಗಿದ್ದು, ಅದು ನಮಗೆ ಪೂಜನೀಯ ಒಂದು ಗೋವಿರಲಿ ಮನೆಯಲ್ಲಿ ಅಂತ ಅಷ್ಟೇ ಅಲ್ಲ, ಗೋವು ಎಷ್ಟು ಸಮಗ್ರವಾದ ಬದುಕಿಗೆ ಅವಶ್ಯಕವಾಗಿದೆ ಅನ್ನೋದನ್ನು ಅವರು ಹೇಳ್ತಾ ಹೋಗುವಾಗ ಪ್ರಮುಖವಾಗಿ ನಮ್ಮ ಆಹಾರ ಮತ್ತು ಆರೋಗ್ಯ ಅನ್ನೋದು ಗೋವನ್ನು ಅವಲಂಬಿಸಿದೆ ಅನ್ನೋ ವಿಷಯವನ್ನು ಅವ್ರು ಹೇಳ್ತಾ ಬರ್ತಾ ಇದ್ರಲ್ಲ. ಆಗಲೇ ಆ ಮಾತುಕತೆಗಳು ಅವರಲ್ಲಿತ್ತು. ಆದರೆ ಮುಂದೆ ಹೋಗ್ತಾ ಬಂದಾಗ ಏನು ಅಂದರೆ, ಈಗ ವಿಷರಹಿತವಾದ ಪದಾರ್ಥಗಳನ್ನು ಅಡುಗೆ ಮನೆಗೆ ತಲುಪಿಸದೇ ಇದ್ದರೆ ಯಾರ ಅಡುಗೆ ಮನೆ ಕೂಡ ವಿಷಮುಕ್ತ ಆಗೋದಿಲ್ಲ. ಯಾಕೆಂದರೆ ವಿಷ ಅಂತ ಒಂದು ಪ್ರತ್ಯೇಕ ಪದಾರ್ಥ ಇದೆ, ಒಂದು ವಸ್ತು ಇದೆ. ಆದರೆ ಅದೊಂದು ಪ್ರತ್ಯೇಕ ವಸ್ತು ಆಗಿದ್ದಾಗ ಇದು ವಿಷ, ಇದನ್ನು ಕುಡಿಬೇಡ ಅಂತ ಹೇಳ್ಬೋದು. ಆದರೆ ಇವತ್ತಿನ ಪರಿಸ್ಥಿತಿ ಏನು ಅಂದರೆ, ಯಾವುದೆಲ್ಲ ಹೊಟ್ಟೆಗೆ ಹೋಗುತ್ತೋ ಅದಷ್ಟು ವಿಷ ಅಂತಾದರೆ, ಅಥವಾ ನಮ್ಮ ದೇಹಕ್ಕೆ ಅದು ಚರ್ಮದ ಮೂಲಕ ಹೋಗಲಿ, ಅದು ಉಸಿರಿನ ಮೂಲಕ ಹೋಗಲಿ, ಯಾವುದರ ಮೂಲಕ ಹೊರಗಡೆಯಿಂದ ನಾವೇನನ್ನೆಲ್ಲ ಸ್ವೀಕರಿಸ್ತಾ ಇದ್ದೇವೋ ಇದಿಷ್ಟರಲ್ಲೂ ವಿಷ ಸೇರ್ಕೊಂಡಿದೆ ಅಂತ ಅಂದಾಗ ವಿಷಮುಕ್ತ ಮಾಡುವ ಪ್ರಕ್ರಿಯೆ ಅನ್ನೋದು ವಿಸ್ತಾರ ಆಗಬೇಕಾಯ್ತು. ಹಾಗೆ ಬಂದಿದ್ದು ಗ್ರಾಮ ರಾಜ್ಯದ ಕಲ್ಪನೆ. ಇದರ ಜೊತೆಗೆ ಇನ್ನೊಂದು ಅಂಶ ಇತ್ತು. ಏನು ಅಂದರೆ, ಅವತ್ತು ಇವತ್ತಿನಷ್ಟು ಕಲುಷಿತ ಆಗಿಲ್ಲ ಅಂತ ಹೇಳಬೇಕು. ಅವತ್ತು ಹಳ್ಳಿಗಳಲ್ಲಿ ಶುದ್ಧವಾದ ಆಹಾರೋತ್ಪನ್ನಗಳನ್ನು ತಯಾರಿಸುವಂಥ ಒಂದು ವ್ಯವಸ್ಥೆ ಇತ್ತು. ಇವತ್ತು ಇದೆ, ಅಂದರೆ ಇವತ್ತು ಪ್ರಜ್ಞಾಪೂರ್ವಕವಾಗಿ ಅದು ಬೆಳೀತಾ ಇದೆ. ಅವತ್ತು ಅಪ್ರಜ್ಞಾಪೂರ್ವಕವಾಗಿ ಇತ್ತು. ಅಂದರೆ ಹೆಚ್ಚು ವಿಷಮಯವಾದ ಪದಾರ್ಥಗಳನ್ನು ಅದನ್ನು ಬೆಳೆಯೋ ಹಂತದಲ್ಲಾಗಲಿ ಅಥವಾ ಅದರ ಪ್ರೊಸೆಸಿಂಗ್ ಹಂತದಲ್ಲಾಗಲಿ ಬಳಸದೇ ಇರುವಂಥ ಅಂಶ, ನೇರವಾಗಿ ಅದನ್ನು ಬಳಸುವಂಥ ಒಂದು ಅಂಶ ಅನ್ನೋದು ಇರ್ತಾ ಇತ್ತು. ಅಂದರೆ ವಿಷರಹಿತವಾಗಿ ಬೆಳೆಯೋದು ಅನ್ನೋದು ಎಷ್ಟಿದೆಯೋ ಹಾಗೆ ಅದನ್ನು ಮುಂದೆ ಮಾರ್ಕೆಟಿಂಗ್ ಮಾಡುವ ಹಂತ ಅಂತ ಬರುತ್ತಲ್ಲ, ಒಬ್ಬ ಗ್ರಾಹಕನಿಗೆ ತಲುಪಿಸುವ ವಿಷಯ ಅಂತ ಬರುತ್ತಲ್ಲ, ಆ ಹಂತ ಬರುವಾಗ ಮತ್ತೆ ಅದು ವಿಷಮಯ ಆಗುತ್ತೆ. ಹಾಗಾಗಬಾರದು ಅಂತಂದರೆ ಅವನು ಬೆಳೆದಿದ್ದನ್ನು ನೇರವಾಗಿ ಗ್ರಾಹಕನಿಗೆ ಅದು ತಲುಪಿಬಿಟ್ರೆ
ಅದರ ನಡುವೆ ಅದಕ್ಕೆ ವಿಷ ಸೇರಿಕೊಳ್ಳುವ ಅಂಶ ತಪ್ಪತ್ತೆ ಅಂತ. ಈ ಹಿನ್ನೆಲೆಯಲ್ಲಿ ಇದಕ್ಕೊಂದು ವ್ಯವಸ್ಥೆ ಬೇಕು, ಒಂದು ಒಂದು ನೆಟ್ವರ್ಕ್ ಬೇಕು ಅಂತ ಆರಂಭ ಆಗಿದ್ದು. ಅಂದರೆ ಗ್ರಾಮ ರಾಜ್ಯ ಅಂತ ಒಂದು ಸಂಸ್ಥೆ ಕಟ್ಟಬೇಕು ಅಂತಲ್ಲ, ಒಂದು ನೆಟ್ವರ್ಕನ್ನು ಬೆಳೆಸಬೇಕು ಅಂತ. ಆ ನೆಟ್ವರ್ಕ್ ಏನು ಅಂದರೆ ಎರಡು ಕಡೆ, ಒಂದು ಕಡೆಯಲ್ಲಿ ರೈತ ಇದ್ದಾನೆ ಅಥವಾ ಉತ್ಪಾದಕ ಇದ್ದಾನೆ, ರೈತ ಅಥವಾ ಉತ್ಪಾದಕ ಅಂತ ನಾನು ಎರಡನ್ನೂ ಉದ್ದೇಶಪೂರ್ವಕವಾಗಿ ಬಳಸ್ತಾ ಇದ್ದೀನಿ. ಕಬ್ಬು ಬೆಳೆದವನು ರೈತ ಆಗುತ್ತಾನೆ, ನಮಗೆ ಅಲ್ಲಿ ಬೆಲ್ಲ ಮಾಡೋನು ಅವನು ಉತ್ಪಾದಕ ಆಗ್ತಾನೆ, ಅಲ್ಲೂ ಒಬ್ಬ ಉತ್ಪಾದಕ ಇದ್ದಾನೆ. ಉತ್ಪಾದಕ ಅಂತ ಅಂದ್ಕೂಡಲೇ ಹೊರಗಡೆ ಬಂದು ದೊಡ್ಡ ಫ್ಯಾಕ್ಟ್ರಿಗಳೇನೂ ಅಲ್ಲ. ಈ ರೈತ ಮತ್ತು ಉತ್ಪಾದಕನನ್ನು ನೇರವಾಗಿ ಗ್ರಾಹಕನ ಜೊತೆಗೆ ಜೋಡಿಸಬೇಕು. ಅವನಿಗೆ ಸಾಧ್ಯ ಇಲ್ಲ, ಅದು ಗ್ರಾಹಕನಿಗೆ ಆ ಪದಾರ್ಥ ಬೇಕಿದೆ, ಅವನಿಗೆ ಆ ಪದಾರ್ಥ ಬೇರೆಯವರಿಗೆ ತಲುಪಬೇಕಾಗಿದೆ. ಇದರ ಮಧ್ಯದಲ್ಲೊಂದು ಕೊಂಡಿ ಬೇಕು. ಆ ಕೊಂಡಿಯಾಗಿ ಗ್ರಾಮ ರಾಜ್ಯದ ಕಲ್ಪನೆಯನ್ನು ಶ್ರೀ ಸಂಸ್ಥಾನದವರು 15 ವರ್ಷಗಳ ಹಿಂದೆ ಮಾಡಿದ್ರು. ಮಾಡುವಾಗ ಅದರ ಪರಿಕಲ್ಪನೆ ದೊಡ್ಡದಾಗೇ ಇತ್ತು. ಜಗತ್ತಿನ ಎಲ್ಲ ಅಡುಗೆ ಮನೆಗಳು ವಿಷಮುಕ್ತ ಆಗಲಿ ಅಂತ ಇತ್ತು. ಆದರೆ ಆರಂಭ ಹಂತದಲ್ಲಿ ಹೆಚ್ಚಾಗಿ ಶ್ರೀಮಠದ ಶಿಷ್ಯವರ್ಗದ ದೃಷ್ಟಿಯಲ್ಲಿ ಅದು ಹೆಚ್ಚು ಕೆಲಸ ಮಾಡ್ತು. ಅಂದರೆ ಗ್ರಾಮ ರಾಜ್ಯದ ಆರಂಭದ ಅದರ ಸಾಮರ್ಥ್ಯ ಅಷ್ಟೇ ಇತ್ತು. ಆರಂಭವಾಗಿ ಎಲ್ಲೋದು ಚಿಕ್ಕದೇ ಇರುತ್ತಲ್ಲ, ಹಾಗೆ ಆರಂಭ ಆಯಿತು. ಆದರೆ ಇತ್ತೀಚಿನ ದಿನಗಳಲ್ಲಿ ಗ್ರಾಮ ರಾಜ್ಯ ದಿಢೀರಾಗಿ ಬಹಳ ವೇಗ ತೆಗೆದುಕೊಳ್ಳುತ್ತೆ. ಎಷ್ಟು ಎದ್ದಿದೆ ಎಷ್ಟು ಗೆದ್ದಿದೆ ದಿಢೀರಾಗಿ ವೇಗ ತೆಗೆದುಕೊಳ್ತಲ್ಲ, ಗೆದ್ದಿರೋದೇ ಅದು, ಗೆದ್ದಿರೋ ಅಂಶವೇ ಅದು. ಯಾಕೆಂದರೆ ಮಠದಲ್ಲೇ ನಾನು ನೋಡಿದ್ದೀನಿ ಇದನ್ನು, ಮಠದಲ್ಲೇ ಒಂದು ಸಣ್ಣ ಒಂದು ಕೋಣೆ, ಅದೇ ಗ್ರಾಮ ರಾಜ್ಯ ಅಂದ್ರೆ ಅಷ್ಟೇ. ಒಂದು ಸರಿಯಾದ ಗೋಡೌನ್ ಕೂಡ ಇರಲಿಲ್ಲ. ಅಂದರೆ ನೇರವಾಗಿ ಯಾರಿಗೋ ಬೇಕು ಅಂತಂದಾಗ ತರಿಸಿಕೊಡೋ ತರಹ ವ್ಯವಸ್ಥೆ, ಅಲ್ಲೇ ಕುಳಿತು ಅಲ್ಲಿ ಯಾರು ಸಿಗ್ತಾರೋ ಅವರೇ ಪ್ಯಾಕಿಂಗ್ ಮಾಡೋ ವ್ಯವಸ್ಥೆ. ಹಾಗೆ ಇಷ್ಟು ಚಿಕ್ಕದಾಗಿ ಇದ್ದಿದ್ದು ಇವತ್ತು ಯಾವುದೇ ಒಂದು ಈ ತರಹದ ಸಂಸ್ಥೆಗಳಿಗೆ ಸ್ಪರ್ಧೆ ಕೊಡಬಲ್ಲಂತಹ ಆಡಳಿತಾತ್ಮಕವಾಗಿರಲಿ ಅಥವಾ ಮಾರುಕಟ್ಟೆಯ ದೃಷ್ಟಿಯಿಂದ ಇರಲಿ, ಬೇರೆಲ್ಲ ದೃಷ್ಟಿಯಿಂದ ಒಂದು ಸ್ಟ್ಯಾಂಡರ್ಡ್ ಅಂತ ಏನು ಜಗತ್ತು ಇವತ್ತು ಪರಿಗಣಿಸುತ್ತೆ, ಆ ಹಂತಕ್ಕೆ ಬಂದಿರೋದಿದೆಯಲ್ಲ, ಇದು ಗೆದ್ದಿರುವ ಕಥೆಯೇ. ಗ್ರಾಮ ರಾಜ್ಯದ ಯಶಸ್ಸಿನ ಕಥೆಯೇ. 15 ವರ್ಷ ಅಂತ ಏನು ನಾವು ಹೇಳ್ತಾ ಇದ್ದೀವಿ, ಬಹಳ ಬೇಗ ಇದು ಗೆದ್ದಿತು ಅಂತಲೇ ಹೇಳಬೇಕು. ಇಷ್ಟು ಅವಧಿಯಲ್ಲಿ ಇಷ್ಟು ಕೆಲಸ ಮಾಡೋದು ಸುಲಭದ್ದಲ್ಲ. ಎರಡು ದೃಷ್ಟಿಯಿಂದ ನೋಡ್ಬೇಕು ಇದನ್ನು. ಏನು ಅಂದರೆ, ಎಷ್ಟು ಮನೆಗಳಿಗೆ ತಲುಪಲಾಯಿತು ಅನ್ನೋದು ಒಂದು ಕಡೆ, ಆದರೆ ಎಷ್ಟು ಶುದ್ಧ ವಸ್ತುಗಳನ್ನು ಲಭ್ಯವಾಗುವಂತೆ ಮಾಡಲಾಯಿತು ಅನ್ನೋದು ಎರಡನೇ ಅಂಶ. ಗ್ರಾಮ ರಾಜ್ಯ ಈಗ ಕಂಡುಕೊಂಡ ಯಶಸ್ಸು ಯಾವುದು ಅಂದರೆ, ಭಾರತದಲ್ಲಿರುವ ಕೋಟಿ ಜನರಿಗೇನು ಇದು ತಲುಪದೇ ಇರ್ಬೋದು, ವಿಶ್ವದಲ್ಲಿರುವ ಕೋಟಿ ಜನರಿಗೆ ತಲುಪದೇ ಇರ್ಬೋದು, ಆದರೆ ಅಡಿಗೆ ಮನೆಗೆ ಬೇಕಾದ, ಪೂಜಾ ಕೋಣೆಗೆ ಬೇಕಾದ ಅಥವಾ ಸ್ನಾನದ ಮನೆಗೆ ಬೇಕಾದ ಎಲ್ಲ ವಸ್ತುಗಳನ್ನು ಕೂಡ ಶುದ್ಧವಾಗಿ ನಾವು ಕೊಡ್ತೀವಿ ಅಂತ ತೋರಿಸಿರೋದಿದೆಯಲ್ಲ, ಇಲ್ಲಿ ಯಾವುದಿಲ್ಲ ಅಂತಿಲ್ಲ. ಈಗ ಗ್ರಾಮ ರಾಜ್ಯದಲ್ಲಿ ಎಲ್ಲದರಲ್ಲೂ ಇದೊಂದು ಶುದ್ಧತೆಯ ಅಂಶ ಇದೆಯಲ್ಲ, ಇದು ಯಶಸ್ಸು. ಇನ್ನು ಮುಂದೆ ಸುಲಭ, ವಾಸ್ತವವಾಗಿ ಇದಿಷ್ಟನ್ನು ಹೇಗೆ ಎಲ್ಲಿಂದ ತರಬೇಕು, ಹೇಗೆ ಮಾಡಬೇಕು ಅನ್ನೋದನ್ನು ಕಂಡುಕೊಂಡಾಯ್ತಲ್ಲ, ಇನ್ನು ಮುಂದಿನದ್ದು ನಾಗಾಲೋಟ. ಆದರೆ ಇಷ್ಟು ದಿವಸ ಇದೆಯಲ್ಲ, ಇದು ಕಷ್ಟದ್ದಿತ್ತು. ಹಾಗಾಗಿ ಆ ವಿಷಯದಲ್ಲಿ ಗ್ರಾಮ ರಾಜ್ಯ ದೊಡ್ಡ ಗೆಲುವನ್ನೇ ಕಂಡುಕೊಂಡಿದೆ ಅಂತ ಹೇಳಬೇಕು. ಹಾಗಾಗಿ ಗ್ರಾಮ ರಾಜ್ಯದ ಪರಿಕಲ್ಪನೆಯ ಹಂತದಿಂದ ನೋಡ್ಕೊಂಡು ಬಂದಂತಹ ನನಗೆ ಗ್ರಾಮ ರಾಜ್ಯ ಇವತ್ತು ಬಹಳ ಯಶಸ್ವಿ ಸಂಸ್ಥೆ ಅಂತ ಅನಿಸುತ್ತೆ. ಒಂದು ರೀತಿಯಲ್ಲಿ ಬೇರೆ ಸಂಸ್ಥೆಗಳಿಗೆ ಅಥವಾ ಬೇರೆ ವ್ಯಕ್ತಿಗಳಿಗೆ ಒಂದು ಮಾದರಿ ಆಗಬೇಕು ಅನ್ನೋದು ಕೂಡ ಉದ್ದೇಶ ಆಗಿತ್ತು ಅನಿಸುತ್ತಾ? ಅದು ಆಗಿದೆಯಾ? ಖಂಡಿತವಾಗಿಯೂ ಆಗಿದೆ. ಏನಂದರೆ, ಒಂದು ಸಂಸ್ಥೆ ಅಂತ ಕಟ್ಟುವಾಗ ಅಥವಾ ಸಂಸ್ಥೆಯನ್ನು ಬೆಳೆಸೋದಕ್ಕೆ ಹೊರಟಾಗ ಎರಡು ಅಂಶಗಳಲ್ಲಿ ಒಂದು ಬದಲಾವಣೆ ಕಾಣಿಸುತ್ತೆ. ಯಾವಾಗಲೂ ಕಟ್ಟುವಾಗ, ಇಂಥ ಸಂಸ್ಥೆಗಳನ್ನು ಕಟ್ಟುವಾಗ ಅಲ್ಲಿ ಆದರ್ಶ ಇರುತ್ತೆ. ಆದರೆ ಅದನ್ನು ನಾವು ಬೆಳೆಸ್ಕೊಂಡು ಮುಂದೆ ಹೋಗ್ತಾ ನಾವು ಕರೆಕ್ಟ್ ಆಗ್ತೀವಿ. ಅದು ಜಗತ್ತಿನ ಎಲ್ಲ ವ್ಯಕ್ತಿಯ ಬದುಕಿನಲ್ಲದಿದೆ, ಎಲ್ಲ ಸಂಸ್ಥೆಗಳ ಬದುಕಿನಲ್ಲೂ ಅದಿದೆ. ಹೋಗ್ತಾ ನಾವು ಮೊದಲು ಅಂದುಕೊಂಡ ಆ ಆದರ್ಶ ಇದೆಯಲ್ಲ, ಅದರಿಂದ ಜಾರ್ತೀವಿ ನಾವು. ಹೀಗೆ ಜಾರದೇ ಇರೋದು ಅನ್ನೋದು ಇದೆಯಲ್ಲ, ಅದು ಕಷ್ಟದ್ದು. ಕನಸು ಕಾಣಬಹುದು ಆದರ್ಶದ್ದು, ಆದರೆ ಆದರ್ಶದ ಬದುಕು ಕಷ್ಟ. ಆದರೆ ಗ್ರಾಮ ರಾಜ್ಯ ಇಷ್ಟು ಕಾಲದಲ್ಲೂ ಅದು ಬದುಕಿದೆ ಅನ್ನೋದೇ ಅದು ಮಾದರಿಯಾಗಿದೆ ಅನ್ನೋದನ್ನು ಹೇಳ್ತಾ ಇದೆ ಅಂತ. ಮತ್ತು ಇಷ್ಟು ಕಾಲದಲ್ಲೂ ಕೂಡ, ಇದರಲ್ಲೂ ಕೂಡ ಅದು ಕಮರ್ಷಿಯಲ್ ಆಗಲಿಲ್ಲ. ಆದರೆ ಈ ಪ್ರಪಂಚವೇ ಕಮರ್ಷಿಯಲ್. ಆದರೆ ಗ್ರಾಮ ರಾಜ್ಯ ಏನು ಕೆಲಸ ಮಾಡ್ತಾ ಇದೆ, ಇಲ್ಲಿ ಮಾರಾಟ ಇದೆ. ಎಲ್ಲಿ ಮಾರಾಟ ಇದೆಯೋ, ಮಾರಾಟ ಇರುವಲ್ಲಿ ಲಾಭ ಅನ್ನುವ ಒಂದು ಅಂಶ ಇದ್ದೇ ಇರುತ್ತೆ. ನಷ್ಟ ಅಂತ ಇಟ್ಟುಕೊಂಡು ಮಾರಾಟ ಅಂತ ಮಾಡೋಕ್ಕಾಗಲ್ಲ. ಲಾಭ ಅಂತ ಬಂದ ಕೂಡಲೇ ನಿಮಗೆ ವ್ಯವಹಾರದಲ್ಲಿ ಇನ್ನೇನೋ ಒಂದು ಅಂಶ ಬೇಕಾಗತ್ತೆ. ಅದು ಬಂದ ಕೂಡಲೇ ನಾವು ಜಾರ್ತೀವಿ ಮತ್ತು ಯಾವುದೋ ಆದರ್ಶ ಅಂತ ಮೊದಲು ಅಂದುಕೊಂಡಿದ್ದೀವೋ ಅದು ಕ್ರಮೇಣ ನಶಿಸ್ತಾ ಹೋಗುತ್ತೆ. ಗೊತ್ತಾಗೋದೇ ಇಲ್ಲ ನಮಗೆ. ಯಾವತ್ತು ಜಾರಿದ್ವಿ, ಎಲ್ಲಿ ಜಾರಿದ್ವಿ ಅಂತ ಗೊತ್ತಾಗೋದಿಲ್ಲ. ಬಿದ್ದ ಮೇಲೆ ಮಾತ್ರ ಗೊತ್ತಾಗುತ್ತಲ್ಲ, ಹಾಗೆ ಆಗತ್ತೆ. ಆದರೆ ನಾನು ಗಮನಿಸಿದಂತೆ ಗ್ರಾಮ ರಾಜ್ಯವನ್ನು ಯಾರು ನಿರ್ವಹಿಸ್ಕೊಂಡು ಬಂದರೋ ಅವತ್ತಿನಿಂದ ಇವತ್ತಿನವರೆಗೆ
ಶ್ರೀ ಸಂಸ್ಥಾನದವರ ಸೂಚನೆಯ ಮೇರೆಗೆ ಆ ಜವಾಬ್ದಾರಿಯನ್ನು ಹೊತ್ತು ಬಂದವರಲ್ಲಿ ಕೂಡ ಆ ಅಂಶ ಗಟ್ಟಿಯಾಗಿ ಇದೆ. ಅವರು ಏನಾದರೂ ಈ ವಿಷಯದಲ್ಲಿ ಸ್ವಲ್ಪ ಅವರನ್ನು ಬದಲಾಯಿಸಿಕೊಂಡು ಬಿಟ್ಟಿದ್ರೆ ಲಾಭ ಬರುತ್ತೆ, ನಾವಿನ್ನೂ ಒಂದಿಷ್ಟು ನಮಗೆ ಹಣಕಾಸು ಸೌಲಭ್ಯ ಸಿಗುತ್ತೆ, ಆಗ ನಾವಿದನ್ನು ಇನ್ನೂ ಅದ್ಭುತವಾಗಿ ಏನೋ ತೋರಿಸ್ಬೋದು, ಸಾವಿರಾರು ಮಳಿಗೆಗಳನ್ನು ನಾವೇ ಮಾಡ್ಬೋದು, ಅಥವಾ ಇನ್ನೂ ಕರ್ನಾಟಕವನ್ನು ಮೀರಿ ಎಲ್ಲೆಲ್ಲ ತಲುಪ್ಬೋದು. ಇದೆಲ್ಲದಕ್ಕೂ ಬಂಡವಾಳ ಬೇಕು, ನಾವು ಒಂದು ಸ್ವಲ್ಪ ರಾಜಿ ಮಾಡ್ಕೊಳ್ಳೋಣ ಅಂತ ಗ್ರಾಮ ರಾಜ್ಯದ ನೇತೃತ್ವ ವಹಿಸಿದವರು ಯೋಚನೆ ಮಾಡ್ಕೊಂಡಿದ್ರೆ ಇದು ಮಾದರಿ ಸಂಸ್ಥೆಯಾಗಿ ಉಳಿತಾ ಇರಲಿಲ್ಲ. ಆದರೆ ಇವತ್ತು ಏನಾಗಿದೆ ಅಂದರೆ ಗ್ರಾಮ ರಾಜ್ಯ ಅಂಥದ್ದೇನನ್ನೂ ಮಾಡಿಕೊಳ್ಳದೆ ಒಂದು ಹೋರಾಟ ನಡೆಸ್ತಿದೆ. ಇದು ಹೋರಾಟ ಇದೆ ಇಲ್ಲೀಗ. ಮಾರಾಟದ ಕ್ಷೇತ್ರದಲ್ಲಿ ಆದರ್ಶ ಇಟ್ಕೊಳ್ಳೋದು ಅನ್ನೋದೇ ಇನ್ನೊಂದು ಹೋರಾಟ. ಮಾರಾಟ ಮಾಡುವ ಹೋರಾಟದ ಜೊತೆಗೆ ಅದನ್ನು ಆ ವ್ಯವಹಾರದಲ್ಲಿ ಶುದ್ಧತೆಯನ್ನು ಉಳಿಸ್ಕೊಳ್ಳೋದು ಇನ್ನೊಂದೇ ಹೋರಾಟ. ಅದನ್ನು ಕೂಡ ಮಾಡಿ ಇದು ಮಾದರಿಯಾಗಿ ಉಳಿದಿದೆ ಅಂತ ಅನ್ಸುತ್ತೆ. ಸೊ ಹರಿಯುವ ನೀರಿಗೆ ವಿರುದ್ಧವಾಗಿ ಈಜಬೇಕಾದ ಅನಿವಾರ್ಯತೆ. ಹೌದು, ಅಂದರೆ ಹರಿಯೋ ನೀರಿಗೆ ವಿರುದ್ಧವಾದದ್ದು ಒಂದು, ಮತ್ತು ನೀರು ಹರಿತಾ ಹರಿತಾ ಅದಕ್ಕೆ ಗ್ರಾಮ ಸಾರಗಳೆಲ್ಲ ಸೇರುತ್ತೆ, ಅಂದರೆ ಊರಿನ ಕೊಳೆ ಎಲ್ಲ ಸೇರುತ್ತಲ್ಲ, ಆ ನದಿ ತನ್ನನ್ನು ಶುದ್ಧೀಕರಿಸಿಕೊಳ್ತಾ ಹೋಗಬೇಕಾದ ಅನಿವಾರ್ಯತೆ ಇರುತ್ತೆ. ಹಾಗಾಗಿ ಆ ಸಾಹಸ ಇದೆಯಲ್ಲ ಅದನ್ನು ಕೂಡ ಮಾಡ್ಕೊಂಡು ಬಂದಿದೆ ಗ್ರಾಮ ರಾಜ್ಯ. ನೀವು 15 ವರ್ಷಗಳಿಂದ ಅಥವಾ ಅದಕ್ಕಿಂತನೂ ಮೊದಲಿಂದನೇ ಈ ರೀತಿಯ ಪ್ರಾಡಕ್ಟ್ಸನ್ನು ಬಳಕೆ ಮಾಡ್ಕೊಂಡು ಬಂದಿದ್ದೀರ. ಬಟ್ ಗ್ರಾಮ ರಾಜ್ಯದ ವಸ್ತುಗಳಲ್ಲಿ ಯಾವುದನ್ನು ಹೆಚ್ಚು ನೀವು ಇಷ್ಟಪಡ್ತೀರಾ, ಬಳಸ್ತೀರಾ? ನಾನು ಈಗ ಅತ್ಯಂತ ಹೆಚ್ಚು ಗ್ರಾಮ ರಾಜ್ಯದ ವಸ್ತುಗಳನ್ನು ಬಳಸ್ತಾ ಇರೋದು ಅಕ್ಕಿ. ನಮ್ಮ ಪ್ರಧಾನ ಆಹಾರ ಅಕ್ಕಿ. ಆದರೆ ಅದೇ ನಮಗೆ ಏನೇನೋ ಆಗಿ ಕೂತ್ಕೊಂಡಿದೆಯಲ್ಲ, ಹೊರಗಡೆ ಸಿಗುವ ಅದರ ಬಣ್ಣ, ಅದರ ಆಕಾರ ಏನೇನೋ ಬೇಕಾಗಿದೆಯಲ್ಲ, ಈಗ ನಾವು ಈ ಸೆಳೆತಕ್ಕೆ ಒಳಗಾಗಿಯೇ ಎಲ್ಲವನ್ನು ಕಳ್ಕೊಂಡಿರೋದು. ಬಣ್ಣ ಚೆನ್ನಾಗಿಲ್ಲದಿದ್ದರೆ ಅನ್ನ ಇಷ್ಟ ಆಗಲ್ಲ ಅನ್ನೋ ತರಹಕ್ಕೆಲ್ಲ ಹೋಗಿದ್ದೀವಲ್ಲ. ಹಾಗಾಗಿ ನಾನು ವಾಪಸ್ ಬಂದಿದ್ದು ಅಕ್ಕಿಗೆ. ವಾಪಸ್ ಬಂದಿದ್ದು ಅಂದರೆ ಇರಲಿಲ್ವಲ್ಲ, ಒಂದಿಷ್ಟು ಕಾಲ ಅಂಥದ್ದೇನೂ ಸಿಗ್ತಾ ಇರಲಿಲ್ಲ. ಊರಿಗೆ ಹೋದರೆ ಊರಲ್ಲಿ ಊಟ ಮಾಡೋದು ಕಾಣ್ತಾ ಇತ್ತು, ಯಾರೋ ಕೆಂಪಕ್ಕಿ ಊಟ ಮಾಡ್ತಾಯಿದ್ರು. ನಮ್ಮೂರುಗಳಲ್ಲಿ ಕೆಂಪಕ್ಕಿ ಅನ್ನೋದು ಬಹಳ ಸಹಜವಾದ ಆಹಾರ ಒಂದು ಕಾಲದಲ್ಲಾಗಿತ್ತು. ಆದರೆ ನಾನೇ ನೋಡ್ತಾ ನಮ್ಮ ಊರುಗಳಲ್ಲಿ, ಹಳ್ಳಿಗಳಲ್ಲಿ ಕೆಂಪಕ್ಕಿ ಬೆಳೆದ್ರು ಬಿಳಿ ಅಕ್ಕಿ ತಂದು ಊಟ ಮಾಡೋ ಅಂಶಗಳನ್ನು ನಾನು ನೋಡಿದ್ದೀನಿ. ಅವ್ರ ಮನೇಲಿ ಕೆಂಪಕ್ಕಿ ಇದೆ ಆದರೆ ಬಳಸೋಲ್ಲ ಅನ್ನೋದನ್ನು ನೋಡಿದ್ದೀನಿ. ಕೆಂಪಕ್ಕಿ ಬೇಕು ಅಂತ ಕೇಳಿದವರಿಗೆ, ಅಂದರೆ ಸಾಗರ ಅನ್ನೋದೇ ಅಕ್ಕಿ ಬೆಳೆಯುವ ಒಂದು ದೊಡ್ಡ ಪ್ರದೇಶ, ಅಲ್ಲಿಯೇ ಕೂಡ ಕೆಂಪಕ್ಕಿ ಬೇಕು ಅಂದರೆ ಹುಡುಕಬೇಕಾಗಿತ್ತು ಅಂತ. ಪೇಟೆಯಲ್ಲಿ ಒಂದು ಅಂಗಡಿಯಲ್ಲಿ ಕೆಂಪಕ್ಕಿ ಸಿಗ್ತಾ ಇರಲಿಲ್ಲ, ಯಾರು ಬೆಳಿತಾನೋ ಆ ಊರಲ್ಲಿ ಒಬ್ಬನ ಹತ್ರ ಇದೆಯಂತೆ ಅಂತ ಹುಡುಕೋ ಪರಿಸ್ಥಿತಿಗಳನ್ನು ನಾನೇ ಕೇಳಿದ್ದೆ, ನೋಡಿದ್ದೆ. ಆದರೆ ಇವತ್ತು ಗ್ರಾಮ ರಾಜ್ಯ ಏನು ಮಾಡ್ತು ಅಂದರೆ ಒಳ್ಳೆ ಅಕ್ಕಿಯನ್ನು ಕೊಡ್ತು, ಬಹಳ ವೈವಿಧ್ಯ ಇರುವ ಅಕ್ಕಿಯನ್ನು ಕೊಡ್ತು. ಹಾಗಾಗಿ ನನಗೆ ಬಹಳ ಆಕರ್ಷಣೆಯಾಗಿದ್ದು ಅಕ್ಕಿ. ಹಾಗಾಗಿ ನನ್ನ ಮೊದಲ ಆಯ್ಕೆ ಅಕ್ಕಿ ಇಲ್ಲಿ. ಅಕ್ಕಿ ಅಂದರೆ ನೀವು ಅದರಲ್ಲೂ ಏನು ನಾವು ಮೆದು ಮುಗಿಲು ಅಂತ ಈಗ ಕರಿತಾ ಇದ್ದೇವೆ, ಮೆದೆ ಮುಗ್ಲು ಅಂತ ಏನೋ ಹಳೆ ಹೆಸರಿತ್ತು ಅದಕ್ಕೆ. ಆ ಅಕ್ಕಿ ಅಂತೂ ನನ್ನ ಫೇವರೇಟ್ ಅಕ್ಕಿಗಳಲ್ಲಿ ಒಂದು. ಮತ್ತು ನೀವು ಹೇಗೆ ಸ್ವಲ್ಪ ಕಾನ್ಷಿಯಸ್ ಆಗಿ ಜನ ಇದನ್ನು ಬೆಳೀತಾ ಇದ್ದಾರೆ ಅಂತ ಅನ್ನೋ ಇದನ್ನು ಹೇಳ್ತೀರಿ. ಸೊ ನಿಮ್ಮ ಊರಿನಲ್ಲೂ ಕೂಡ ಈ ರೀತಿಯ ಬದಲಾವಣೆ ಅಥವಾ ಈ ರೀತಿಯ ನ್ಯಾಚುರಲ್ ಕೃಷಿಗೆ ಜನ ಜಾಸ್ತಿ ಒಲವು ಕೊಡೋದು ನೋಡ್ತಾ ಇದ್ದೀರಾ? ತುಂಬಾ. ನಮ್ಮ ಪ್ರದೇಶದಲ್ಲಿ, ಸಾಗರದ ಪ್ರದೇಶದಲ್ಲಿ ಸಾವಯವದ ಪ್ರಜ್ಞೆ ಒಂದು 10-15 ವರ್ಷದಿಂದ ತುಂಬ ಚೆನ್ನಾಗಿ ನಡೀತು. ಒಂದು ತೀರ್ಥಹಳ್ಳಿಯ ಕೃಷಿ ಪರಿವಾರ ಭಾಳ ಕೆಲಸ ಮಾಡ್ತಾ ಅದಕ್ಕೆ, ನಮ್ಮ ಪ್ರದೇಶದಲ್ಲಿ ಭಾಳ ಕೆಲಸ ಮಾಡ್ತಾ ಅದಕ್ಕೆ. ಸಾವಯವ ಕೃಷಿ ಮಿಷನ್ ಅಂತ ಆಮೇಲೆ ಸರ್ಕಾರ ಮಾಡ್ತಲ್ಲ, ಅದರಲ್ಲಿ ಇದ್ದ ಆಶ್ರಯ ಆನಂದ, ಅರುಣ ಇತ್ಯಾದಿ ಅವರುಗಳೆಲ್ಲ ನಮ್ಮಲ್ಲಿ ತುಂಬ ಸಾವಯವ ಕೃಷಿ ಬಗ್ಗೆ ಕೆಲಸ ಮಾಡಿದ್ರು ಅವರು. ಅಕ್ಕಿಯ ನನಗೆ ಗೊತ್ತಿರುವಂತೆ ಅವರು ಕೃಷಿ ಪ್ರಯೋಗ ಪರಿವಾರ ತೀರ್ಥಹಳ್ಳಿಯವರು ಹೈಸ್ಕೂಲ್ ಮಕ್ಕಳುಗಳನ್ನು ಅವರು ಟಾರ್ಗೆಟ್ ಕೊಟ್ಟು, ಆ ಪ್ರದೇಶದಲ್ಲಿ ಅಕ್ಕಿ ಬೆಳೆಯುವ ತಾಲೂಕುಗಳು ಟಾರ್ಗೆಟ್ ಕೊಟ್ಟು, ಕೆಲವು ಹೆಸರು ಮಾತ್ರ ಗೊತ್ತಲ್ಲ ಜನಕ್ಕೆ, ಸೋನಾ ಮಸೂರಿ ಅಂತೀವಿ, ಇನ್ನೇನೋ ಅಂತೀವಿ, 3-4 ಮಾತ್ರ ಗೊತ್ತಲ್ಲ, ಅಂತಹ ಮರೆಯಾದ ಹಳೆಯ ತಳಿಗಳನ್ನು ಹುಡುಕೋದಕ್ಕೆ ಹೊರಟಿದ್ರು ಅವರು. ನಾನು ಅದನ್ನೆಲ್ಲ ಗಮನಿಸ್ತಾ ಇದ್ದೆ ಆಗ. ಅಂದರೆ ಹೈಸ್ಕೂಲ್ ಮಕ್ಕಳುಗಳಿಗೆ ಅವರು ಅದನ್ನೊಂದು ಸ್ಪರ್ಧೆ ಥರ ಊರಲ್ಲಿ ಹೋಗಿ, ಊರಲ್ಲಿ ಯಾರೋ ಬೆಳೆಯೋವನ್ನ ಕೇಳಿ ಆ ತಳಿ ಹೆಸರು ತರೋದಾಗಲಿ, ಅದರ ವಿವರ ತರೋದಾಗಲಿ, ಅದನ್ನೇ ತರೋದಾಗಲಿ, ಯಾರ್ದೋ ಮನೇಲಿ ಇರುತ್ತೆ ಒಂದು ಸ್ವಲ್ಪನಾದರೂ ಬೆಳೆದಿರ್ತಾರೆ, ಆ ಕೆಲಸ ಎಲ್ಲ ಮಾಡಿದ್ರಿಂದಾಗಿ ಸಾವಯವದ ಒಂದು ಪ್ರಜ್ಞೆ ಪ್ರಾಯಶಃ ಒಂದು 20-25 ವರ್ಷದಿಂದ ನಮ್ಮ ಪ್ರಾಂತ್ಯದಲ್ಲಿ ಭಾಳ ಚೆನ್ನಾಗಿ ಈ ಸಂಸ್ಥೆಗಳ ಮೂಲಕ ಬೆಳೀತು. ಮತ್ತು ಹೊರಗಡೆಯಲ್ಲೂ ಕೂಡ ರಾಜೀವ್ ದೀಕ್ಷಿತರ ಆಂದೋಲನ ಆರಂಭ ಆದಾಗಿಂದ ಪ್ರಾಯಶಃ ಭಾರತದಲ್ಲಿ ಸಾವಯವದ ಬಗ್ಗೆ ಬಹಳ ಗಮನ ಸೆಳೆದವರು. ಸ್ವದೇಶಿ ಚಳವಳಿ ಮೂಲಕ ಅವರು ಬಹಳ ಅದರ ಬಗ್ಗೆ ತಂದರು. ಸಾವಯವ ಅಂತ ಮಾತ್ರ ಅಲ್ಲ ನಾ ಹೇಳೋದು, ಮೂಲ ತಳಿಗಳು ಅಂತ. ಈಗ 2 ಅಂಶಗಳಿದೆ ಇಲ್ಲಿ. ಒಂದು, ಬೆಳೆಯೋದು ಯಾವುದಿದೆಯೋ ಅದನ್ನು ಸಾವಯವವಾಗಿ ಉಳಿಸ್ಕೊಳ್ಳೋದು ಅನ್ನೋದು ಒಂದಿದೆ, ರಾಸಾಯನಿಕ ರಹಿತವಾಗಿ ಬೆಳಿಬೇಕು ಅನ್ನುವ ಒಂದು ಅಂಶದ ಜೊತೆಗೆ ಮೂಲ ತಳಿಗಳು ನಷ್ಟ ಆಗ್ತಾ ಹೋಗ್ಬಿಟ್ವು ಅಂತ. ಹೇಗೆ ಭಾರತೀಯ ಗೋವಂಶದಲ್ಲಿ ಸ್ವಾತಂತ್ರ್ಯ ಬರುವಾಗ 100ಕ್ಕೂ ಹೆಚ್ಚು ತಳಿಗಳಿದ್ದವು, ಈಗ ನಾಶ ಆದವು ಅಂತಂದಾಗ ಭತ್ತದ ತಳಿ ನಾಶ ಆಗಿದೆ,
ಎಲ್ಲದರ ತಳಿಯು ನಾಶ ಸಾವಿರಾರು ಆಗಿದೆ. ಪ್ರಭೇದಗಳಿತ್ತು ಸಾವಿರಾರು ಅಂತ. ಪ್ರಭೇದಗಳು ಹೋಗಿಬಿಟ್ಟಿವೆ ಅಂತ. ಆ ಮೂಲ ಪ್ರಭೇದಗಳನ್ನು ಉಳಿಸುವ ಒಂದು ಪ್ರಕ್ರಿಯೆ ಅನ್ನೋದು ಸ್ವದೇಶಿ ಆಂದೋಲನದ ಮೂಲಕವೇ ಹೆಚ್ಚು ಪ್ರಚಲಿತ ಆಯಿತು. ಅದರ ನಂತರ ಅದು ಹೆಚ್ಚು ಬಂದಿರೋದ್ರಿಂದ ನಮ್ಮೂರುಗಳಲ್ಲಂತೂ ಇದರ ಜಾಗೃತಿ ಚೆನ್ನಾಗಿದೆ. ಬಳಸ್ತಾರಾ ಬೆಳಿತಾರಾ ಅದು ಎರಡನೇ ಪ್ರಶ್ನೆ, ಗೊತ್ತಿದೆಯಾ ಅನ್ನೋದು ಮೊದಲನೇ ಪ್ರಶ್ನೆ. ನಾವು ನಗರದಂಥ ಸ್ಥಳಗಳಿಗೆ ಬಂದರೆ ಸಮಸ್ಯೆ ಇರೋದು ಈ ಅಂಶವೇ ಗೊತ್ತಿಲ್ಲ ಅವರಿಗೆ ಅಂತ. ಹೀಗೊಂದು ಮೊದಲ ಹಂತವನ್ನೇ ದಾಟ್ಲಿಲ್ಲ, ವಿಭಾಗ ಇದೆ ಇದರಲ್ಲಿ ಅಂತಲೇ ಗೊತ್ತಿಲ್ಲ ಅಂತ. ಹಾಗಾಗಿ ನೀವು ವಿಷಮುಕ್ತ ಅಡಿಗೆ ಮನೆ ಅಂತ ಅನ್ನುವಾಗ ಅರ್ಥನೇ ಆಗೋಲ್ಲ ಅಂತ, ವಿಷಮುಕ್ತ ಅಂದರೆ ಏನು ಅಂತ. ಯಾಕೆ ಅಂದರೆ ವಿಷ ಅಂದರೆ ಏನು ಅಂತ ಮೊದಲು ಗೊತ್ತಾಗಬೇಕು, ವಿಷ ಎಲ್ಲಿದೆ ಅಂತ ಗೊತ್ತಾಗಬೇಕು. ಅಷ್ಟ ಅರಿವು ಮೊದಲು ಕೊಟ್ಟರೆ ಎರಡನೇ ಕೆಲಸ ಸುಲಭ ಆಗುತ್ತೆ. ನಮ್ಮ ಭಾಗಗಳಲ್ಲಿ ಆ ಅರಿವಿದೆ, ಪ್ರಾಯಶಃ ನಗರ ಪ್ರದೇಶಗಳಿಗೆ ಈ ಅರಿವನ್ನು ಮೂಡಿಸ್ಬೇಕು. ಇಂಥ ಸಂಸ್ಥೆಗಳು ಹಾಗಿದ್ರೆ ಇಂಥ ಸಂಸ್ಥೆಗಳಿಗೆ ಕೆಲಸ ಜಾಸ್ತಿ ಅಂತ ಹೇಳ್ತೀರಾ? ತುಂಬ ಕೆಲಸ ಇದೆ, ತುಂಬ ಕೆಲಸ ಇದೆ. ಏನಾಗಿದೆ ಅಂದರೆ ಅರಿವು ಮೂಡಿಸೋದು ಸುಲಭ ಇಲ್ಲ. ಅಂದರೆ ಬಣ್ಣ ಅನ್ನೋದಿದೆಯಲ್ಲ, ಅದು ನಮ್ಮ ಎಲ್ಲವನ್ನ ಕೆಡಿಸಿದೆ. ಈ ತಜ್ಞರನ್ನು ಕೂರಿಸ್ಕೊಂಡು ನೀವು ಇಲ್ಲಿ ಮಾತಾಡಿಸಿದ್ರು ಅವ್ರು ಬಣ್ಣದ ಬಗ್ಗೆ ಮಾತಾಡ್ತಾರೆ ಮೊದಲು, ಯಾವುದ್ಯಾವುದಕ್ಕೆ ಬಣ್ಣ ಸೇರಿದೆ ಅಂತ. ಅದು ಒಂದು, ಸೇರಿಸುವ ಬಣ್ಣ ಒಂದು. ಇನ್ನೊಂದು ಅಕ್ಕಿ ಪಾಲಿಷ್ ಮಾಡುವ ಅಂಶಗಳೆಲ್ಲ ಕಾಣಿಸುತ್ತಲ್ಲ, ಇಲ್ಲೂ ಕೂಡ ನಮಗೆ ಅದು ಬಿಳಿ ಮಲ್ಲಿಗೆ ಹೂವಿನಂಥ ಅನ್ನ ಅಂತ ಒಂದೇನೋ ಪರಿಕಲ್ಪನೆ ಬಂದಿದೆಯಲ್ಲ, ಮಲ್ಲಿಗೆ ಹೂವನ್ನೇ ತಿನ್ಬೋದು, ಅಕ್ಕಿ ಬೇಕಿಲ್ಲ ಹಾಗಿದ್ರೆ. ಅಲ್ಲೆಲ್ಲ ಬಣ್ಣ ಕೆಲಸ ಮಾಡಿದೆ. ನಮ್ಮ ಅಡಿಗೆಗೆ ಒಂದು ಬಣ್ಣ ಬೇಕು ಅಂತ. ಈಗ ಸಕ್ಕರೆಯ ವ್ಯಾಪಾರ ಕಾಣಬೇಕು, ಅದು ಒಳಗಡೆ ಹೋದ್ಮೇಲೆ ಏನ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಅಲ್ಲ, ಇವತ್ತಿನ ಇಡೀ ಆಹಾರೋದ್ಯಮ ಅಂತ ಏನು ಡೆವಲಪ್ ಆಗ್ತಾ ಇದೆ, ಅದು ನಿಮಗೆ ಆಹಾರವನ್ನು ಎಷ್ಟು ಚಂದವಾಗಿ ಅವರು ತೋರಿಸ್ತಾರೆ ಅನ್ನೋದ್ರ ಮೇಲೆ ಇದೆಯಲ್ಲ. ನಿಮ್ಮ ತಟ್ಟೆ ಎಷ್ಟು ವರ್ಣಮಯವಾಗಿ ಕಾಣಿಸುತ್ತೆ ಅನ್ನೋದ್ರ ಮೇಲೆ ಅದರ ರೇಟ್ ಫಿಕ್ಸ್ ಆಗ್ತಾ ಇದೆಯಲ್ಲ. ಈ ಹಣ್ಣು ಹಂಪಲುಗಳನ್ನು ತಗೋಬೇಕು, ಯಾವ್ದು ಚಂದ ಕಾಣ್ತದ ಅಂಥದ್ದನ್ನೇ ದೇವರಿಗೆ ಇಡುವಂಥದ್ದು ಅಥವಾ ಮನೆಗೆ ತಗೊಂಡು ಹೋಗುವಂಥದ್ದು ನೋಡಿ. ಹಾಗಾಗಿ ಬಣ್ಣದ ಹಿಂದೆ ಹೋಗಿ ಎರಡು ದೃಷ್ಟಿಯಿಂದ ನಾನು ಹೇಳೋದು, ಅದಕ್ಕೆ ಸೇರಿಸುವ ಬಣ್ಣದ ಅಂಶ ಇರಲಿ ಅಥವಾ ನನ್ನ ಕಣ್ಣಿಗೆ ಇದು ಈ ಕಲರ್ನಲ್ಲಿ ಕಾಣಬೇಕು ಅಂತ ಒಂದು ಅಂದ್ಕೊಂಡಿರೋದ್ರಲ್ಲಿ ಇವಿಷ್ಟು ಹಾಳಾಯಿತು. ಹಾಗಾಗಿ ಬಣ್ಣದ ಸೆಳೆತದಿಂದ ಅವನನ್ನು ಹಿಂದಿರುಗಿಸೋದಿದೆಯಲ್ಲ ಒಬ್ಬ ಗ್ರಾಹಕನನ್ನು, ಅದು ಕಷ್ಟದ್ದೇ ಇದೆ, ಸುಲಭ ಇಲ್ಲ. ಹಾಗಾಗಿ ವಿಷಮುಕ್ತ ಮಾಡುವಲ್ಲಿ ಇದು ವಿಷ ಅಂತ ಕನ್ವಿನ್ಸ್ ಮಾಡೋದೇ ದೊಡ್ಡ ಸಾಹಸ. ಅದನ್ನು ಇಂಥ ಸಂಸ್ಥೆಗಳು ಹೆಚ್ಚು ಮಾಡಬೇಕಾಗಿದೆ ಅಂತ. ಅಂದರೆ ಅರಿವು ಮೂಡಿಸದೆ ಈ ಕೆಲಸ ಆಗೋದೇ ಇಲ್ಲ ಅಂತಲ್ಲ, ಸೀಮಿತವಾಗಿ ಆಗ್ತಾ ಹೋಗುತ್ತೆ. ಇದನ್ನು ಅಸೀಮವಾಗಿ ಮಾಡಬೇಕು ಅಂತಂದರೆ ದೊಡ್ಡ ಪ್ರಮಾಣದಲ್ಲಿ ಈ ಅರಿವು ಮೂಡಿಸ್ಬೇಕು. ಹೇಗೆ ಮಾಡ್ಬೋದು? ನೀವು ಅಂದರೆ ಇದೊಂದು ರೀತಿ ನೆಟ್ವರ್ಕಿಂಗ್ನ ವ್ಯವಸ್ಥೆ, ಜನರಿಗೆ ಜಾಸ್ತಿ ಇದ್ರ ಬಗ್ಗೆ ಅರಿವು ಮೂಡಿಸುವಂಥ ವ್ಯವಸ್ಥೆ ಅಂತ ಕೂಡ ಹೇಳಿದ್ರಿ. ಆದರೆ ಬರೀ ಒಂದು ಗ್ರಾಮ ರಾಜ್ಯದ ಇದು ಸಾಧ್ಯ ಆಗುತ್ತಾ, ಅಥವಾ ಈ ಥರದ ಬೇರೆ ಬೇರೆ ಸಂಸ್ಥೆಗಳ ಜೊತೆ ಗೂಡಬೇಕಾದ ಅಗತ್ಯ ಇದೆ ಅಂತ ಅನಿಸ್ತಾ? ಅವ್ರದ್ದೇ ಒಂದು ನೆಟ್ವರ್ಕ್ ಆಗಬೇಕಾದ ಅಗತ್ಯ ಇದೆ? ನೆಟ್ವರ್ಕ್ ಆಗೋದಾದರೆ ಅತ್ಯಂತ ಉತ್ತಮ. ಯಾಕೆಂದರೆ ಇವತ್ತು ನೀವು ಡೌಟಲ್ಲಿ ಹೇಳಿದ್ರಿ ನೆಟ್ವರ್ಕ್ ಆಗೋಲ್ಲ ಅನ್ನೋದು ಯಾಕೆ ಅಂದರೆ, ಈ ಥರ ಸಂಸ್ಥೆಗಳು ಅಂತ ಬಂದಾಗ ಏನಾಗುತ್ತೆ, ಗ್ರಾಮ ರಾಜ್ಯಕ್ಕೆ ಆ ಹಸಿವು ಇಲ್ಲದೆ ಇರ್ಬೋದು. ನಾನು ನಂಬರ್ 1 ಆಗಬೇಕು ಅನ್ನುವ ಹಸಿವು ಗ್ರಾಮ ರಾಜ್ಯಕ್ಕೆ ಇಲ್ಲದೆ ಇರ್ಬೋದು. ನಾಳೆ ನಾನು 1000 ಕೋಟಿ ವ್ಯವಹಾರ ಮಾಡಬೇಕು ಅನ್ನುವ ಕನಸು ಗ್ರಾಮ ರಾಜ್ಯಕ್ಕೆ ಇಲ್ಲದೆ ಇರ್ಬೋದು. 1000 ಕೋಟಿ ವ್ಯವಹಾರವನ್ನು ಗ್ರಾಮ ರಾಜ್ಯ ಮಾಡುವ ಗುರಿ ಇರ್ಬೋದು, ಆದರೆ 1000 ಕೋಟಿ ವ್ಯವಹಾರ ಮಾಡಬೇಕು ಅನ್ನೋದು ಕನಸಲ್ಲ. ಇದಕ್ಕೆ ಇಷ್ಟು ಮನೆಗಳನ್ನು ವಿಷಮುಕ್ತ ಮಾಡ್ತೀನಿ ಅನ್ನೋದು ಗ್ರಾಮ ರಾಜ್ಯದ ಕನಸು. ಆದರೆ ಈ ಕೆಲಸಕ್ಕೆ ಅಂತ ಹೊರಟ ಎಲ್ಲ ಸಂಸ್ಥೆಗಳಿಗೂ ಈ ಕನಸೇ ಇದೆಯಾ? ಅಥವಾ ನಾನು ಮೊದಲೊಂದು ಸಲ ಹೇಳಿದ್ನಲ್ಲ, ಆರಂಭಿಸುವಾಗ ಇದ್ದ ಆದರ್ಶ ಅವರು ಇದನ್ನು ಬೆಳೆಸ್ಕೊಂಡು ಹೊರಟು ಕೂಡಲೇ ಅಲ್ಲಿ ಆದಾಯ ಕಾಣ್ತಾ ಹೋದಾಗ ಅವರು ಜಾರಿಲ್ವಾ ಅಂತ ಅಂದರೆ, ಮಾರುಕಟ್ಟೆಯ ಸ್ಪರ್ಧೆ ಅನ್ನೋದು ಈ ಕ್ಷೇತ್ರಗಳಿಗೂ ಬಂದು ತಲುಪಿದೆ ಅನ್ನೋದು ನಿಜ. ಬ್ರ್ಯಾಂಡ್ ಮಾಡಬೇಕು, ಬ್ರ್ಯಾಂಡ್ ಯಾವುದನ್ನು ಮಾಡಬೇಕು ಅಂದರೆ ನನ್ನ ಸಂಸ್ಥೆಯನ್ನು ಬ್ರ್ಯಾಂಡ್ ಮಾಡಬೇಕು ಅಂತ ಹೊರಟ ಕೂಡಲೇ ಸ್ಪರ್ಧೆ ಬರುತ್ತಲ್ಲ. ಹಾಗಾಗಿ ನಾನು ಅನುಮಾನದಲ್ಲಿ ಮಾತಾಡಿದೆ, ಇವರೆಲ್ಲರೂ ಸೇರಿ ಮಾಡ್ತಾರೆ ಅಂದರೆ ಅತ್ಯುತ್ತಮ. ಸೇರೋಲ್ಲ ಅಂತ ಅಂದ್ರೂ ಆಯಾ ಸಂಸ್ಥೆಗಳೇ ಈ ಕೆಲಸ ಮಾಡ್ಕೊಳ್ಳಿ. ಅಂದರೆ ಅದಕ್ಕೆ ಅಂದರೆ ಅವರು ಸೇರದೇ ಇದ್ರೂ ಈಗ ಹೇಗೆ ಇ-ಕಾಮರ್ಸ್ ಪ್ಲ್ಯಾಟ್ಫಾರ್ಮ್ಗಳ ಥರ ಇದೆ, ಈ ಥರದ ಇದಕ್ಕೇನೆ ಎಲ್ಲ ಈ ರೀತಿಯ ಸಂಸ್ಥೆಗಳನ್ನು ಜೋಡಿಸುವಂಥ ಒಂದು ಪ್ಲ್ಯಾಟ್ಫಾರ್ಮ್ ಬರುವಂತಹ ಸಾಧ್ಯತೆಯನ್ನು ಅಂದರೆ ನಿರೀಕ್ಷಿಸ್ತೀರಾ? ಇಲ್ಲ, ಅದು ಕಷ್ಟ ಸಾಧ್ಯ. ಯಾರಾದರೂ ಪ್ರಯತ್ನಿಸಬಹುದು. ಅಂದರೆ ಇ-ಕಾಮರ್ಸಲ್ಲಿ ಇದೆಲ್ಲ ಅಂತಂದರೆ ಈಗಲೂ ಆಗಿರ್ಬೋದು, ಎಲ್ಲೋ ಒಂದು ಕಡೆ ಇರ್ಬೋದು, ಗೊತ್ತಿಲ್ಲ. ಈಗ ಬೆಂಗಳೂರು ಅಂತ ತೊಗೊಂಡ್ರೆ, ಈಗ ಇವರು ರಾಮದೇವ್ ಬಾಬಾ ಅವರ ಉತ್ಪನ್ನಗಳನ್ನು ಮಾರುವ ಅಂಗಡಿಗಳಿರ್ಬೋದು, ಅಥವಾ ಮಂಗಳೂರು ಸ್ಟೋರ್ಸ್ಗಳಿರ್ಬೋದು, ಈ ತರಹದ ಬೇಕಷ್ಟು ಅಥವಾ ಸಾವಯವ ಮಳಿಗೆ ಅಂತಲೇ ಹಾಕ್ಕೊಂಡಿರೋದಿರ್ಬೋದು, ಅಥವಾ ಮಲೆನಾಡು ಅಂಗಡಿ ಅಂತೆಲ್ಲ ಹಾಕ್ಕೊಂಡಿರೋರು ಇವರುಗಳೆಲ್ಲ ಇದ್ದಾರಲ್ಲ, ಇವರುಗಳು ಹೇಗೆ ಎಲ್ಲ ಇದರ ಬ್ರ್ಯಾಂಡ್ಗಳನ್ನು ಇಟ್ಕೊಂಡು ಸೇಲ್ ಮಾಡ್ತಾರೋ ಹಾಗೆ ಇ-ಕಾಮರ್ಸ್ಗೆ ಯಾರಾದರೂ ಟ್ರೈ ಮಾಡಿದರೆ ಇದೆಲ್ಲೋ ಒಂದು ಕಡೆ ಸಿಗುವಂತೆ ಆಗಬಹುದು. ಆದಷ್ಟು ಅಥೆಂಟಿಕ್ ಆಗಿ. ಈ ಅಥೆಂಟಿಸಿಟಿ ಅನ್ನೋದೇ ಒಂದು ದೊಡ್ಡ ಸಮಸ್ಯೆ ಯಾವಾಗಲೂ ಇದ್ದಿರುತ್ತೆ. ಈಗ ಅಥೆಂಟಿಕ್ ಅಂತ ಅಂದಾಗ ಸಂಸ್ಥೆಗಳನ್ನು ನಂಬೇಕಾಗತ್ತೆ ನಾವು. 10 ಸಂಸ್ಥೆ ಇದೇ ಹೆಸರಲ್ಲಿದೆ ಅಂತಂದಾಗ ಮತ್ತೆ ಸಮಸ್ಯೆ ಬರುತ್ತೆ. ಇದಿಡೀ ವಿಷಯ ಇದೆಯಲ್ಲ,
ಇದು ಕೊನೆಗೂ ಹೋಗಿ ನಿಲ್ಲೋದು ನಂಬಿಕೆಯ ಮೇಲೆ. ಈಗ ಸರ್ಟಿಫಿಕೇಶನ್ ಅನ್ನುವ ಒಂದು ಅಂಶವನ್ನು ಸರ್ಕಾರ ಮಾಡಿದೆ, ಸರಿಯಾಗೇ ಮಾಡಿದೆ ಸರ್ಕಾರ, ಆದರೆ ಆ ಮಾಡಿರೋದು ಸರಿ ಇದೆ ಅದನ್ನು. ಆದರೆ ಎಲ್ಲ ಕಡೆಯಲ್ಲೂ ಮನುಷ್ಯನೇ ಇರೋದರಿಂದಾಗಿ ಭ್ರಷ್ಟತೆ ಅನ್ನೋದು ಎಲ್ಲ ಕಡೆಗೂ ಇರುತ್ತೆ. ಬೆಳೆಯುವ ಭ್ರಷ್ಟತೆ ಆದರೆ ಇನ್ನೊಂದು ಭ್ರಷ್ಟತೆ ಆಮೇಲೆ ಆರಂಭ ಆಗ್ಬೋದು. ಹಾಗಾಗಿ ಇಲ್ಲಿ ನಂಬಿಕೆಗಳನ್ನು ಸಂಸ್ಥೆಗಳೇ ಉಳಿಸ್ಕೊಳ್ಬೇಕಾಗತ್ತೆ. ಹಾಗಾಗಿ 10 ಸಂಸ್ಥೆಗಳು ಈ ಥರ ಸೇರಿದಾಗ 10 ಸಂಸ್ಥೆಗಳನ್ನು ಸೇರಿಸಬೇಕಾ ಅನ್ನೋ ಪ್ರಶ್ನೆ ಕೂಡ ಇದರಲ್ಲಿ ಉಳ್ಕೊಳ್ಳುತ್ತೆ ಅಂತ. ಯಾಕೆಂದರೆ ಈಗ ಈ ಒಂದು ಸಂಸ್ಥೆ ಇನ್ನು 9 ಸಂಸ್ಥೆಗಳನ್ನು ಇದು ಹೇಳಬೇಕಾಗತ್ತೆ, ನನ್ನಷ್ಟೇ ಈ 9 ಸಂಸ್ಥೆಗಳು ವಿಶ್ವಾಸಾರ್ಹವಾದ ಸಂಸ್ಥೆಗಳು ಅಂತ ಹೇಳಬೇಕಲ್ಲ. ಆ ಗಟ್ಟಿತನ ಬರಬೇಕು ಅಂದ್ರೆ ಅದು ಆ 9 ಸಂಸ್ಥೆ ಸರಿ ಇರಬೇಕಲ್ವಾ. ಆ ದೃಷ್ಟಿಯಿಂದ ನೋಡಿದಾಗ ಒಂಥರದಲ್ಲಿ ಈಗ ಹೋಗ್ತಾ ಇದ್ದಾಗ ಆಯಾ ಸಂಸ್ಥೆಗಳು ಅವರ ಸಾಮರ್ಥ್ಯ ಎಷ್ಟೋ ಅಷ್ಟು ಬೆಳೀತಾ ಮತ್ತೆ ತಮ್ಮ ಸಾಮರ್ಥ್ಯವನ್ನು ಹೆಚ್ಚು ಮಾಡ್ಕೊಳ್ತಾ ಬೆಳೆಯೋದೇ ಒಳ್ಳೆಯದು ಅಂತ ಅನ್ಸುತ್ತೆ. ನಿಧಾನ ಆದರೂ ಪರವಾಗಿಲ್ಲ, ಎಷ್ಟು ನಿಧಾನ ಆದರೂ ಪರವಾಗಿಲ್ಲ. ಗ್ರಾಹಕನ ಯೋಗ ಇದ್ದವನಿಗೆ ವಿಶ್ವಾಸಾರ್ಹ ಸಂಸ್ಥೆ ಸಿಗತ್ತೆ. ಈಗ ಹಾಗಿದ್ರೆ ಭವಿಷ್ಯ ಹೇಗಿದೆ ಅನ್ಸುತ್ತೆ? ಭವಿಷ್ಯ ಚೆನ್ನಾಗಿದೆ ಅಂತ ಅನ್ನಿಸುತ್ತೆ. ಯಾಕೆ ಅಂತ ಅಂದರೆ ಈ ಕಾಲಘಟ್ಟ ಇದೆಯಲ್ಲ, ನಾನಿದನ್ನು ಕಲಿಯುಗದ ಸತ್ಯಯುಗ ಅಂತ ನಾನು ಭಾವಿಸ್ತೀನಿ. ಇದನ್ನು ಒಂದು ನಮ್ಮ ಪ್ರಾಚೀನ ಗ್ರಂಥಗಳಲ್ಲೊಂದು ಉಲ್ಲೇಖ ಇದೆ. ಈಗ 4 ಯುಗಗಳ ಕಲ್ಪನೆ ಇದೆಯಲ್ಲ, ಅದರಲ್ಲಿ ಕಲಿಯುಗ ಅನ್ನೋದು ಭಾಳ ಹಾಳಾಗಿರುವ ಯುಗ ಅಂತ ಎಲ್ಲ ವಿಷಯಕ್ಕೆ ಅಂತ. ಆದರೆ ಯಾವುದೇ ಯುಗವು ಪರಿಪೂರ್ಣವಾಗಿ ಅದೇ ಯುಗ ಆಗಿರೋಲ್ಲ. ಪ್ರತಿ ಯುಗದಲ್ಲೂ 4 ಯುಗಗಳು ಒಂದು ಚಕ್ರ ಸುತ್ತುತ್ತಾ ಇರುತ್ತೆ ಅಂತ. ಅಂದರೆ ನಾವು ಕೃತಯುಗದಲ್ಲೂ ಕೂಡ ಒಂದು ತ್ರೇತಾಯುಗ ಇರುತ್ತೆ, ಒಂದು ದ್ವಾಪರ ಇರುತ್ತೆ, ಒಂದು ಕಲಿ ಇರುತ್ತೆ. ದ್ವಾಪರ ಅಂತ ಬಂದರೆ ಅಲ್ಲೂ ಕೂಡ ಒಂದು ಸತ್ಯಯುಗ ಬರುತ್ತೆ. ಹಾಗೆ ಕಲಿಯುಗದಲ್ಲಿ ಕೂಡ ಒಂದು ಕೃತಯುಗ ಬರುತ್ತೆ, ಒಂದು ತ್ರೇತಾಯುಗ ಬರುತ್ತೆ, ಒಂದು ದ್ವಾಪರ ಬರುತ್ತೆ, ಒಂದು ಕಲಿ ಬರುತ್ತೆ. ಕಲಿ ಪ್ಲಸ್ ಕಲಿ ಆಗಿರೋದಿದೆಯಲ್ಲ, ಅದು ಭಾಳ ಭಯಂಕರವಾದದ್ದು. ಇವತ್ತು ನೋಡ್ತಾ ಇದ್ರೆ ಒಂದು ಈ 25 ವರ್ಷ ಅಂತಲೇ ಹೇಳ್ಬೋದು. 25 ವರ್ಷದ ಒಟ್ಟು ಜಗತ್ತಿನ ಎಲ್ಲ ಕ್ಷೇತ್ರಗಳ ಅಂಶಗಳನ್ನು ಗಮನಿಸ್ತಾ ಹೋದರೆ 25ನೇ ಇಸ್ವಿಯಲ್ಲಿ ನಿಂತು ನೋಡಿದಾಗ ನಾವು ಕೃತಯುಗದ ಹತ್ರ, ಕಲಿಯುಗದ ಒಳಗೆ ಮಧ್ಯದಲ್ಲಿ ಬಂದು ಹಾದು ಹೋಗುವ ಕೃತಯುಗದ ಹತ್ರ ಹೋಗ್ತಾ ಇದ್ದೀವಿ ಅಂತ ಅನ್ಸುತ್ತೆ. ಯಾಕೆ ಅಂದರೆ ಇವತ್ತಿನ ಜನಮಾನಸ ಒಳಿತನ್ನು ಸ್ವೀಕರಿಸೋದಕ್ಕೆ ಕಿವಿ ತೆರೆದುಕೊಂಡು ಕೂತಿದೆ. ನೀವು ಒಳ್ಳೆಯದನ್ನು ಹೇಳಿದರೆ ಅವರು ಸ್ವೀಕರಿಸ್ತಾರೆ ಎಲ್ಲದರಲ್ಲೂ. ಮತ್ತು ಆಹಾರ ಕ್ಷೇತ್ರ ಅಂತ ಬಂದಾಗ ಆಧುನಿಕ ವಿಜ್ಞಾನ ಕೂಡ ನಿಧಾನವಾಗಿ ಆದರೂ ತಾನೇ ಸೃಷ್ಟಿಸಿದ ಈ ಪೆಡಂಭೂತಗಳನ್ನೆಲ್ಲ ಇವು ಪೆಡಂಭೂತಗಳು ಅಂತ ಹೇಳೋದಕ್ಕೆ ಆರಂಭ ಮಾಡಿದೆ. ಅಂಥ ಸಂಶೋಧನೆಗಳನ್ನು ಮಾಡ್ತಾ ಇದೆ, ಅಂಥ ರಿಪೋರ್ಟ್ಗಳು ಬರ್ತಾ ಇವೆ. ಭಾಳ ಜನಜನಿತ ಆಗಿಲ್ಲ, ನಮ್ಮವರಿಗೆ ಬರೋಲ್ಲ. ಯಾಕೆಂದ್ರೆ ಅದನ್ನು ತಡೆಯುವ ಬಹಳ ದೊಡ್ಡ ವ್ಯವಸ್ಥೆಗಳಿವೆ. ಇದಕ್ಕಿಂತ ದೊಡ್ಡ ಹೌದೌದು, ಒಬ್ಬ ವಿಜ್ಞಾನಿ ಒಂದು ಕಡೆ ಶೋಧಿಸಿ ಇದು ಸರಿಯಲ್ಲ ಅಂತ ಅವನು ಹೇಳಿರ್ಬೋದು, ವೈಜ್ಞಾನಿಕ ಸಂಸ್ಥೆಗಳಲ್ಲೋ ಇನ್ನೆಲ್ಲೋ. ಆ ರಿಪೋರ್ಟು ಹೊರ ಜಗತ್ತಿಗೆ ತಲುಪದೇ ಇರುವಂತೆ ಮಾಡುವ ವ್ಯವಸ್ಥೆಗಳೆಲ್ಲ ಇವೆ. ಆದರೆ ಜನ ಇದಾರಲ್ಲ, ಈ ಜನರೇಷನ್ ಅಂತ ನಾವೇನು ಹೇಳ್ತೀವಿ, ಈ ಜನರೇಷನ್ನಿಗೆ ತನ್ನ ಚಿಂತನೆಯಿಂದ ಆರಂಭ ಮಾಡಿ ತನ್ನ ಬದುಕಿನ ಅಷ್ಟೂ ಅಂಶಗಳಲ್ಲೂ ಒಂದು ಶುದ್ಧಿ ಬೇಕು, ಸರಿಯಾದದ್ದು ಬೇಕು ಅಂತ ಭಾವಿಸುವ ಕಾಲಘಟ್ಟ ಆಗಿರೋದ್ರಿಂದ ಇಂಥ ವಸ್ತುಗಳ ಅಂದರೆ ವಿಷಮುಕ್ತ ಅಡಿಗೆ ಮನೆಯ ಒಂದು ಪರಿಕಲ್ಪನೆ ಏನಿದೆ ಅದಕ್ಕೂ ಕೂಡ ಇದು ಒಳ್ಳೆ ಕಾಲ ಅಂತ ನನಗನ್ಸುತ್ತೆ. ನೀವು ಕಲಿಯುಗದ ಬಗ್ಗೆ ಮಾತಾಡಬೇಕಿದ್ರೆ ನನ್ನ ಮನಸ್ಸಿಗೆ ಬಂದಿದ್ದು, ಕಲಿಯುಗದಲ್ಲಿ ಮಾತ್ರನ ಅಥವಾ ಈಗ ಅಂದರೆ ಅದರ ಪ್ರಭಾವ ಹೇಗೆ ಅಂತ ನನಗೆ ಗೊತ್ತಿಲ್ಲ. ಕಲಿಯಲ್ಲಿ ನಕಲಿಯ ಭಯ ಜಾಸ್ತಿ. ಚೆನ್ನಾಗಿದೆ. ಕಲಿಯಲ್ಲಿ ನಕಲಿ 2 ಥರದಲ್ಲಿದೆ. ಒಂದು ನಕಲಿ ಆಗತ್ತೆ ಅನ್ನೋದೊಂದು, ಇನ್ನೊಂದು ಕಲಿಯಿದ್ರೆ ಕಲಿಯೋಲ್ಲ ಅಂತ, ಕಲಿಯೋದೇ ಇಲ್ಲ, ಒಳ್ಳೇದು ಕಲಿಯೋದೇ ಇಲ್ಲ ನಾನು ಅಂತ. ಹಾಗಾಗಿ ನಕಲಿಯೇ ನಮ್ಮನ್ನು ಆಳ್ತಾ ಇದೆ. ಎಲ್ಲದರಲ್ಲೂ ನಕಲಿ ಆಳ್ತಾ ಇದೆ. ಇವುಗಳಲ್ಲೂ ಅದೇ ಆಗ್ತಾ ಇರೋದು. ಆಹಾರ ಅಲ್ಲದನ್ನು ಆಹಾರ ಅಂತ ಸ್ವೀಕರಿಸ್ತಾ ಇದ್ದೀವಿ. ಆಹಾರ ಅಲ್ಲದನ್ನು ಆಹಾರ ಅಂತ ಸ್ವೀಕರಿಸ್ತಾ ಇದ್ದೀವಿ. ಯಾಕೆಂದರೆ ಆಹಾರ ಅನ್ನೋದು ಹೊಟ್ಟೆ ತುಂಬಿಸುವ ಮತ್ತು ನಾಲಿಗೆಯ ರುಚಿಯನ್ನು ತೃಪ್ತಿಪಡಿಸುವ ವಸ್ತು ಅಂತ ಅನ್ನೋದು ಇವತ್ತಿನ ವ್ಯಾಖ್ಯಾನ. ಇವತ್ತು ಆಹಾರಕ್ಕಿರೋ ವ್ಯಾಖ್ಯಾನ ಅದೇ. ಇವತ್ತು ಆಹಾರಕ್ಕಿರುವ ವ್ಯಾಖ್ಯಾನ ಅಂದರೆ ಇದನ್ನು ಯಾವುದೋ ಪುಸ್ತಕದಲ್ಲಿ ಬರೆದಿಟ್ಟಿದ್ದಾರೆ, ಯಾವುದೋ ಒಂದು ಯೂನಿವರ್ಸಿಟಿ ಈಗ ಅನೌನ್ಸ್ ಮಾಡಿದೆ ಅಂತ ಅರ್ಥ ಅಲ್ಲ. ಆದರೆ ನಾವು ಯಾವುದನ್ನು ಆಹಾರ ಅಂತ ತೆಗೆದುಕೊಳ್ತೀವಿ ಅಂದರೆ ಆಹಾರ ನಮ್ಗೆ 2 ಕೆಲಸ ಮಾಡಬೇಕು ಅಂತಲೇ ನಾವು ಅಂದ್ಕೊಂಡಿದ್ದೀವಿ. ಒಂದೇನೋ ನನ್ನ ಹೊಟ್ಟೆ ತುಂಬಿಸ್ಬೇಕು, ಹಸಿವಾಗಿದೆ. 2ನೇದೇನೆಂದರೆ ನನ್ನ ನಾಲಿಗೆಗೆ ರುಚಿ ಬೇಕು, ಆ ರುಚಿ ಕೊಡುತ್ತೆ. ಅದಲ್ಲದ್ದು ಆಹಾರ ಅನ್ನೋದು ಆರೋಗ್ಯದ ಸಾಧನ, ಆಹಾರ ಅನ್ನೋದು ಅಧ್ಯಾತ್ಮದ ಸಾಧನ ಅನ್ನುವ ಅಂಶಗಳಿದೆಯಲ್ಲ. ಮನಸ್ಸು, ಇಂದ್ರಿಯಗಳು, ನಮ್ಮ ಥಾಟ್ಸ್, ನಮ್ಮ ಯೋಚನೆಗಳು ಕೂಡ ಆಹಾರದ ಮೇಲೆ ಪ್ರಭಾವಿತವಾಗುತ್ತವೆ ಅಂತ ಉಪನಿಷತ್ತುಗಳೇ ಆ ಮಾತನ್ನ ಹೇಳ್ತವೆ. ಇಟ್ ಈಸ್ ವಾಟ್ ಯು ಬಿಕಮ್ ಅಂತಾನೆ ಹೇಳ್ತಾರೆ. ಇದನ್ನ ಉಪನಿಷತ್ತು ಕೂಡ ಹೇಳುತ್ತೆ. ಅನ್ನಸ್ಯಯೋ ಅನಿಷ್ಟೋರ ಸಹ ತನ್ಮನಃ ಅಂತ ಮಾತು. ನೀನು ತೆಗೆದುಕೊಳ್ಳುವ ಅನ್ನದ ಸಾರಭೂತ ಅಂಶವೇ ನಿನ್ನ ಮನಸ್ಸಾಗಿ ಪರಿವರ್ತಿತ ಆಗತ್ತೆ ಅಂತ. ಅನ್ನಸ್ಯ ಯೋ ಅನಿಷ್ಟೋರ ಸಹ
ತನ್ಮನಃ ಅಂತಂದರೆ ಅಂದರೆ ಆಹಾರದ ಮುಖ್ಯ ಭಾಗವೇ ಮನಸ್ಸಾಗಿ ಪರಿವರ್ತಿತ ಆಗುತ್ತೆ ಅಂದರೆ ಈಗ ನೀವು ಹೇಳಿದ ಅಂಶವೇ ಅಂತ. ಇದೆಲ್ಲ ನಮಗೆ ಗೊತ್ತಾಗಲಿಲ್ಲ ಅಂತ. ಇದು ನನ್ನ ಮನಸ್ಸನ್ನು ಅಂದರೆ ನನಗ್ಯಾಕೆ ಹಿಂಗಾಗ್ತಾ ಇದೆ, ನನಗ್ಯಾಕೆ ಒತ್ತಡ, ನನಗ್ಯಾಕೆ ಕೋಪ, ನನಗ್ಯಾಕೆ ಇನ್ನೇನೋ ಒಂದು ದ್ವೇಷ ಭಾವ, ನನಗೆ ನನ್ನ ಚಿಂತನೆ ಅನ್ನೋದು ಯಾಕಿಷ್ಟು ಹಾಳಾಗಿದೆ, ನನ್ನ ಮನಸ್ಸು ಯಾಕೆ ಎಷ್ಟು ಒದ್ದಾಡುತ್ತೆ, ನನ್ನ ಮನಸ್ಸಿಗೆ ಯಾವುದರಲ್ಲೂ ಯಾಕೆ ಖುಷಿ ಪಡೋದಕ್ಕಾಗ್ತಾ ಇಲ್ಲ, ನನ್ನ ಮನಸ್ಸು ಯಾಕೆ ಬಿಟ್ಟು ಬಿಟ್ಟು ಸಾಗುತ್ತೆ, ಇವತ್ತು ಇದು ಖುಷಿ ಕೊಡುತ್ತೆ, ನಾಳೆ ಇನ್ನೊಂದು ಖುಷಿ ಕೊಡುತ್ತೆ ಅಂತ ಹೋಗ್ತಾ ಇದೆ, ಯಾಕೆ ಸ್ಥಿರತೆ ಇಲ್ಲ ಅನ್ನುವ ಇಷ್ಟು ಅಂಶಗಳಿದೆಯಲ್ಲ, ಇದು ನನ್ನ ಆಹಾರದಿಂದ ಆಗ್ತಾ ಇದೆ ಅನ್ನೋದು ಗೊತ್ತಿಲ್ಲದೆ ಇರೋದ್ರಿಂದ ನಾವು ಆಹಾರ ಅಲ್ಲದನ್ನು ಸ್ವೀಕಾರ ಮಾಡ್ತಾ ಇದ್ದೀವಿ. ಆಹಾರ ಅನ್ನೋದು ಮನಸ್ಸನ್ನು ರೂಪಿಸುತ್ತೆ ಅಂತಂದಾಗ ಆಹಾರ ತೆಗೆದುಕೊಳ್ಳುವ ವಿಧಾನ ಬೇರೆ ಆಗ್ತಾ ಇತ್ತು. ಈಗ ನಾಲಿಗೆಯ ತೃಪ್ತಿ, ಹೊಟ್ಟೆ ತುಂಬಿಸೋದು ಎರಡೇ ಆಗಿರೋದ್ರಿಂದಾಗಿ ನಾವು ನಿಜವಾದ ಆಹಾರವನ್ನೇ ತಗೊಳ್ತಾ ಇಲ್ಲ. ಹಾಗಾಗಿ ನಾವು ಸ್ವೀಕಾರ ಮಾಡ್ತಾ ಇರೋದಲ್ಲ ನಕಲಿಯನ್ನೇ. ಹಾಗಾಗಿ ನಾವು ನಕಲಿ ಆಗ್ತಾ ಇದ್ದೀವಿ. ಹೌದು, ಇದ್ರ ಜೊತೆಗೆ ನೀವು ಮಾತಾಡ್ತಾ ನನ್ನ ಮನಸ್ಸಿಗೆ ಬಂದಿದ್ದನ್ನು ಕೇಳ್ತಾ ಇದ್ದೀನಿ. ಒಂದು ವೇಳೆ ಈ ರೀತಿಯ ಉತ್ಪನ್ನಗಳನ್ನೇ ಬಳಸಿದ ಒಂದಿಷ್ಟು ಮಕ್ಕಳನ್ನು ಅಲ್ಲಿಂದ ಒಂದು ಸ್ಟಡಿ ಮಾಡುವಂಥದ್ದು, ಅದು ಟಾರ್ಗೆಟೆಡ್ ಗ್ರೂಪ್ ಸ್ಟಡಿ ಅಂತ ಏನೋ ಇವತ್ತಿನ ಇದರಲ್ಲಿ, ಅಥವಾ ಸೈಂಟಿಫಿಕ್ ಆಗಿ ಹಾಗೆ ಮಾಡಬೇಕಾದಂತಹ ಪ್ರಯತ್ನಗಳನ್ನೇನಾದರೂ ಮಾಡಿ, ಅಂದರೆ ಲಾಂಗರ್ ರನ್ನಲ್ಲಿ ಅದು ಏನಾದರೂ ಆ ಥರದ್ದೇನಾದ್ರು ಮಾಡಿದ್ರೆ ಹೆಲ್ಪ್ ಆಗ್ಬೋದು ಅನ್ಸುತ್ತೆ. ಇದನ್ನು ಮಾಡಬೇಕಾಗಿದೆ. ಇದನ್ನು ಮಾಡುವ ಒಂದು ಯೋಚನೆ ಕೂಡ ಪರಮ ಪೂಜ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳಿವರಿಗೆ ಇದೆ. 2 ವರ್ಷದ ಹಿಂದೆ ಅವರು ಗೋಕರ್ಣದಲ್ಲಿ ಸ್ಥಾಪಿಸಿದ, ಅಶೋಕೆಯಲ್ಲಿ ಸ್ಥಾಪಿಸಿದ ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠದಲ್ಲಿ ಒಂದಿಷ್ಟು ಎಲ್ಲ ಕ್ಷೇತ್ರದ ತಜ್ಞರನ್ನು ಇಟ್ಟುಕೊಂಡು ಅವರು ಈ ಪ್ರಯೋಗವನ್ನು ಮಾಡಿ ಅಂತ ಹೇಳಿದರು. ಅದಿನ್ನೂ ಕಾರ್ಯಾರಂಭ ಮಾಡಿಲ್ಲ. ಈಗ ಅಲ್ಲಿ ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠದಲ್ಲಿ ಗುರುಕುಲಗಳಿವೆ, ಅಲ್ಲಿ ವಿದ್ಯಾರ್ಥಿಗಳಿದ್ದಾರೆ, 100 ವಿದ್ಯಾರ್ಥಿಗಳಿದ್ದಾರೆ. ಆ 100 ವಿದ್ಯಾರ್ಥಿಗಳನ್ನು ಆಯುರ್ವೇದ ಹೇಳುವ ದಿನಚರಿಯ ಆಧಾರದ ಮೇಲೆ ಒಂದಿಷ್ಟು ಕಾಲ ಬೆಳೆಸೋದು. ಅಂದರೆ ಆಯುರ್ವೇದ ಬರೀ ಆಹಾರ ಅಲ್ಲ, ಒಟ್ಟು ದಿನಚರ್ಯ ಇದೆಯಲ್ಲ, ಅದಷ್ಟಕ್ಕೆ ತಕ್ಕಂತೆ ಅವರನ್ನು ಬೆಳೆಸೋದು. ಆಹಾರವೇ ಪ್ರಧಾನ ಪಾತ್ರ ವಹಿಸುತ್ತೆ. ಅವರ ಮೇಲೆ ಅವರ ಮನಸ್ಥಿತಿ ಹೇಗಿರುತ್ತೆ, ಅವರ ಮನೋಭಾವ ಹೇಗಿರುತ್ತೆ, ಅವರ ಸ್ಮರಣ ಶಕ್ತಿ ಹೇಗಿದೆ, ಅವರ ಗ್ರಹಣ ಶಕ್ತಿ ಹೇಗಿದೆ, ಅವರು ಹೇಗೆ ನಡವಳಿಕೆ ಇದೆ, ಅವರು ಹೇಗೆ ಪ್ರತಿಕ್ರಿಯಿಸ್ತಾರೆ, ಅವರು ಮನಸ್ಸು ಎಷ್ಟು ವಿಶಾಲವಾಗಿದೆ ಅನ್ನೋ ಅಂಶಗಳನ್ನು ಒಂದು ಗುರುತಿಸ್ತಾ ಹೋಗಬೇಕು. ಅದೇ ಹೊತ್ತಿನಲ್ಲಿ ಸಮೂಹದ ನಡುವೆ ಇರುವ ಒಂದು ಮಹಾನಗರದಲ್ಲಿ ಹೇಗೋ ಬದುಕ್ತಾ ಇರುವ, ಹೇಗೋ ಅಂದರೆ ಈ ತರಹದ ನಿಯಮಬದ್ಧವಾಗಿ ಬದುಕದೇ ಇರುವ ಒಂದಿಷ್ಟು ವಿದ್ಯಾರ್ಥಿಗಳನ್ನು ಗಮನಿಸ್ತಾ ಹೋಗ್ಬೇಕು. ಇವತ್ತಿನ ಕಾಲಕ್ಕೆ ತಕ್ಕ ಹಾಗೆ ನಾವೆಲ್ಲ ಬದುಕ್ತಾ ಇದೀವಲ್ಲ, ನಮ್ಮ ಮೇಲೊಂದು, ಅಲ್ಲಿರೋರ ಮೇಲೊಂದು, ಅದನ್ನ ಇಟ್ಟು ಸುದೀರ್ಘವಾಗಿ ಮಾಡ್ತಾ ತುಂಬಾ ವೈಜ್ಞಾನಿಕವಾದ ವಿಧಾನದಲ್ಲಿ ಇದನ್ನ ಪ್ರಪಂಚಕ್ಕೆ ಕೊಡಬೇಕು. ಹಾಗೆ ಕೊಟ್ಟಾಗ ನಾವು ಇದರ ಅರಿವನ್ನು ಮೂಡಿಸೋದಕ್ಕಾಗತ್ತೆ ಅನ್ನುವ ಒಂದು ಅಂಶ ಅವರ ಮನಸ್ಸಲ್ಲಿತ್ತು. ಅದಕ್ಕೆ ಬೇಕಾದ ಸಿದ್ಧತೆಗಳು, ಮಾತುಕತೆಗಳು, ಚಿಂತನೆಗಳು ನಡೆದಿದ್ದು. ಯಾವುದೋ ಕಾರಣಕ್ಕಾಗಿ ಅದು ಆರಂಭ ಆಗಿಲ್ಲ. ಅದನ್ನು ಖಂಡಿತ ಮಾಡಬೇಕಾಗಿದೆ. ಮಠವೂ ಮಾಡಬಹುದು ಅದನ್ನು ನಾಳೆ. ಅದಲ್ಲದೆ ಯಾರೂ ಕೂಡ ಇದನ್ನು ಮಾಡಬೇಕಾಗಿದೆ. ಹಾಗೆ ಮಾಡಿ ತೋರಿಸಿದಾಗಲೇ, ಪ್ರಾಯೋಗಿಕವಾಗಿ ತೋರಿಸಿದಾಗಲೇ ನಂಬಿಕೆ ಬರುತ್ತೆ ಹೊರತು ಇಲ್ಲದೆ ಇದ್ರೆ ಏನಾಗುತ್ತೆ, ನಿಮಗೆ A2 ಹಾಲು ಕುಡಿದವನಿಗೂ A1 ಹಾಲು ಕುಡಿದವನಿಗೂ ವ್ಯತ್ಯಾಸ ತೋರಿಸೋಕ್ಕಾಗದೇ ಇದ್ರೆ ಒಂದು ಟ್ಯಾಂಜಿಬಲ್ ಎವಿಡೆನ್ಸ್ ಬೇಕಲ್ವಾ. ಹಾಗಾಗಿ ಅದನ್ನು ತೋರಿಸೋ ದೃಷ್ಟಿಯಿಂದ ಅಂಥ ಅಧ್ಯಯನಗಳು ಖಂಡಿತ ನಡಿಬೇಕು, ವ್ಯಾಪಕವಾಗಿ ನಡಿಬೇಕು. ನೀವು ಬಾಲ್ಯದಲ್ಲಿ ಬಳಸ್ತಾ ಇದ್ದಂಥ, ಇವತ್ತಿಗೂ ನಿಮಗೆ ಗ್ರಾಮ ರಾಜ್ಯದಲ್ಲಿ ಅದು ಸಿಗಬೇಕು ಅಂತ ಅನಿಸ್ತಾ ಇರುವಂಥದ್ದು ಯಾವ ವಸ್ತುವನ್ನ ಅಂದರೆ ಬಯಸ್ತಾ ಇದ್ದೀವಿ? ನಾನು ನೋಡಿದಾಗೆ ಗ್ರಾಮ ರಾಜ್ಯದಲ್ಲಿ ನಾನು ಬಾಲ್ಯದಲ್ಲಿ ಬಳಸ್ತಾ ಇರುವ ಎಲ್ಲ ವಸ್ತುಗಳಿಗೆ ಕಾಣಿಸ್ತಿದೆ ನನಗೆ. ಅಲ್ಲಿದ್ದಿದ್ದು ಯಾವುದೋ ಒಂದು ಇಲ್ಲ ಅಂತ ಏನೂ ಕಾಣಿಸೋದಿಲ್ಲ. ಬಹಳ ಮುಖ್ಯವಾಗಿ ಗ್ರಾಮ ರಾಜ್ಯಕ್ಕೆ ನಾಳೆ ಸಾಧ್ಯ ಆಗಬಹುದು ಅದು ಯಾವುದು ಅಂದರೆ ತರಕಾರಿ. ಇವತ್ತಿರುವ ಗ್ರಾಮ ರಾಜ್ಯದ ಸೆಟಪ್ನಲ್ಲಿ ಅದಕ್ಕೆ ಕಷ್ಟ ಇರ್ಬೋದು. ಯಾಕೆಂದರೆ ಅದರ ಬಾಳಿಕೆ ಅನ್ನೋದಿಂದಿದೆಯಲ್ಲ, ಅದು ಬಹಳ ಕಡಿಮೆ ಕಾಲದ್ದಾಗಿರುತ್ತೆ. ಮತ್ತೆ ಅದನ್ನು ಬಳಸಬೇಕು ಅಂತ ಹೊರಟು ಕೂಡಲೇ ಅದು ಮತ್ತೆ ವಿಷಮಯ ಆಗತ್ತೆ. ಹಾಗಾಗಿ ನನಗೆ ಗ್ರಾಮ ರಾಜ್ಯ ಒಂದೊಂದು ದಿನ ಆ ಥರ ಶುದ್ಧವಾಗಿ ಬೆಳೆದ ತರಕಾರಿಗಳನ್ನು ಒಂದು ಕೊಡಬೇಕು ಅಂತ ಅನ್ಸುತ್ತೆ. ಈಗ ನಮ್ಮ ಅಡುಗೆ ಮನೆಗಳಿಗೆ ಗ್ರಾಮ ರಾಜ್ಯದ ಬೇರೆ ಎಲ್ಲ ಕಡೆನೂ ಗ್ರಾಮ ರಾಜ್ಯ ಇದೆ, ತರಕಾರಿ ಒಂದು ಬಾಕಿ ಇದೆ. ಥ್ಯಾಂಕ್ ಯು, ತುಂಬ ಧನ್ಯವಾದಗಳು. ಮಠದ ತುಂಬ ನಿಕಟ ಸಂಪರ್ಕ ಹೊಂದಿರೋ ನೀವು 15 ವರ್ಷದಿಂದ ಹೇಗೆ ಅದನ್ನು ನೋಡ್ಕೊಂಡು ಬಂದಿದ್ದೀರಾ, ಅದರ ಮೂಲಕ ಅದರಲ್ಲಿ ನೀವು ಗಮನಿಸಿದ್ದನ್ನು ಹಾಗೂ ಸಾಮಾಜಿಕವಾಗಿ ನೋಡ್ತಾ ಇರುವಂಥ ವಿಚಾರಗಳನ್ನೆಲ್ಲ ಒಂದು ಕಡೆ ಸೇರಿಸಿ ಒಂದಿಷ್ಟು ವಿಚಾರಗಳನ್ನು ನೀವು ಪ್ರಸ್ತುತಪಡಿಸಿದ್ದೀರಾ. ಈ ಮೂಲಕ ನಮ್ಮ ನೋಡುಗರಿಗೂ ಕೂಡ ನಮ್ಮ ಈ ವಿಷಮುಕ್ತ ಅಡುಗೆ ಮನೆಯ ಅತ್ತ ಹೋಗಬೇಕು ಅನ್ನುವಂಥ ಒಂದಿಷ್ಟು ಪ್ರೇರಣೆ ಸಿಕ್ಕಿದೆ ಅಂತ ತಿಳ್ಕೊಳ್ತೀವಿ. ನಿಮಗೆ ಧನ್ಯವಾದಗಳು.
ಮುಗಿಸೋ ನಡುವೆ ಒಂದು ಅವರಿಗೆ ನೋಡುಗರಿಗೆ ಒಂದು ಸಂದೇಶ ಕೊಡಬೇಕಾಗಿರೋದು ಏನಿದೆ ಅಂದರೆ 2 ಅಂಶ ಇದೆ. ಒಂದು, ನೀವು ಇಂಥ ಉತ್ಪನ್ನಗಳನ್ನು ಬಳಸಿ ಅಂತ ಅನ್ನೋದೊಂದು. ಗ್ರಾಮ ರಾಜ್ಯ ಭಾಳ ವಿಶ್ವಾಸಾರ್ಹವಾದ ಸಂಸ್ಥೆ, ಕಣ್ಣ ಮುಂದಿದೆ. ಗ್ರಾಮ ರಾಜ್ಯದ ವಸ್ತುಗಳನ್ನು ಬಳಸಿ ಅದು ನಿಮ್ಮ ಮನೆಗೆ ತಲುಪೋದಕ್ಕೆ ಬೇಕಾಗುವಂಥ ಎಲ್ಲ ಸರಳವಾದ ವಿಧಾನಗಳನ್ನು ಅವರು ಅನುಸರಿಸ್ತಾ ಇದ್ದಾರೆ. ನಾನೇ ಸ್ವತಃ ನೋಡ್ತಾ ಇದ್ದೀನಿ. ದಿನದಿಂದ ದಿನಕ್ಕೆ ಅವರು ಅದನ್ನು ಇನ್ನೂ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇದು ಒಂದಾದರೆ, ಎರಡನೇ ಕೆಲಸ ಒಂದಿದೆ. ನೀವು ಈ ಅಂಶವನ್ನು ಬೇರೆಯವ್ರಿಗೆ ಕಿವಿಗೆ ಹಾಕೋ ಕೆಲಸ ಮಾಡಬೇಕು ಅಂತ. ಅಂದರೆ ನನ್ನ ಮನೆ ವಿಷಮುಕ್ತ ಆಯಿತು ಅಂತ ಅಂದಲ್ಲಿಗೆ ನಮ್ಮ ಬದುಕು ವಿಷಮುಕ್ತ ಆಗಿಲ್ಲ. ಪಕ್ಕದ ಮನೆಯಲ್ಲಿ ಏನಾಗಿದೆ ಅನ್ನೋದು ಕೂಡ ನಮ್ಮ ಮೇಲೆ ಕೆಲಸ ಮಾಡುತ್ತೆ. ಹಾಗಾಗಿ ನಾವು ಇಡೀ ನಮ್ಮ ಸಮೂಹವನ್ನು ವಿಷಮುಕ್ತಗೊಳಿಸಬೇಕಾಗಿದೆ. ಆ ದೃಷ್ಟಿಯಿಂದ ಗ್ರಾಮ ರಾಜ್ಯದ ಈ ಅಭಿಯಾನದ ಬಗ್ಗೆ, ಈ ಆಂದೋಲನದ ಬಗ್ಗೆ, ಮತ್ತು ನಮ್ಮ ಆಹಾರ ವಿಷಮಯವಾಗಿದೆ, ಅದು ಮುಕ್ತ ಆಗಬೇಕು ಅನ್ನುವ ವಿಷಯದ ಬಗ್ಗೆ ನೀವು ಸದಾ ಮಾತಾಡ್ತಾ ಇರಬೇಕು. ದಿನ ಮಾತಾಡಿ. ಪ್ರತಿದಿನ ಯಾವುದಾದ್ರು ಒಬ್ಬ ವ್ಯಕ್ತಿಯ ಕಿವಿಗೆ ಇದನ್ನು ಹಾಕ್ತೀನಿ ಅಂತ. ನಿನ್ನೆ ಮಾತನಾಡಿದ ವ್ಯಕ್ತಿಗೆ ಬೇಕಿದ್ರೆ ಇವತ್ತು ಹಾಕಿ, ನಿಮ್ಮ ಮಗನಿಗೆ, ನಿಮ್ಮ ಮಗಳಿಗೆ ಇವತ್ತು ಇನ್ನೊಮ್ಮೆ ಹೇಳಿ ಅದನ್ನು, ಆಹಾರ ಹಾಳಾಗಿದೆ, ಹೀಗಿರಬಾರ್ದಾಗಿತ್ತು ಅಂತ. ಹಾಗಾಗಿ ಪ್ರತಿನಿತ್ಯ ನೀವು ಅಡಿಗೆ ಮನೆ ವಿಷಮುಕ್ತ ಆಗಬೇಕು ಅನ್ನುವ ವಿಷಯವನ್ನು ಒಂದು ಬಾರಿಯಾದರೂ ಮಾತನಾಡಿ. ನೀವು ದೊಡ್ಡ ಕೊಡುಗೆಯನ್ನು ಇದಕ್ಕೆ ಕೊಟ್ಟಿರ್ತೀರಿ. ಆ ಸಂದೇಶವನ್ನು ನಾನು ಪ್ರೇಕ್ಷಕರಿಗೆ ಕೊಡಬೇಕಾಗಿದೆ. ಧನ್ಯವಾದಗಳು. ಇದು ಈ ಹೊತ್ತಿನ ವಿಷಮುಕ್ತ ಅಡುಗೆ ಮುಕ್ತ ಮಾತು ಕಾರ್ಯಕ್ರಮ. ಗ್ರಾಮ ರಾಜ್ಯದ ಈ ಸರಣಿ ನಿರಂತರವಾಗಿ ಸಾಗ್ತಾ ಇರುತ್ತೆ. ಈ ಮೂಲಕ ಇನ್ನೊಂದಿಷ್ಟು ವ್ಯಕ್ತಿಗಳನ್ನು, ಸಂಪನ್ಮೂಲ ವ್ಯಕ್ತಿಗಳನ್ನು ಸಂಧಿಸಿ ಅವರಿಂದ ನಾವು ಈ ವಿಷಮುಕ್ತ ವಸ್ತುಗಳನ್ನು, ಆಹಾರದ ಹಾಗೂ ಇತರೆ ವಸ್ತುಗಳನ್ನು ಯಾವ ರೀತಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೋದು ಅನ್ನೋದರ ಬಗ್ಗೆ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ. ಇದು ಈ ಹೊತ್ತಿನ ಸಂಚಿಕೆ. ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀವಿ. ಧನ್ಯವಾದ.